ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै ಶ್ರೀಗುರವೇ ನಮಃ. ಎಲ್ಲರಿಗೂ ಶುಭೋದಯ. ಬಹುಶಃ ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಕ್ಲಿಯರ್ ಇಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಇವತ್ತಿನ ಸಬ್ಜೆಕ್ಟ್ ತೇ ವ್ಯಾಪಿನೋ ಅಪಿ. ಎಲ್ಲರಿಗೂ ಈ ಶ್ಲೋಕದ ಬಗ್ಗೆ ಫಸ್ಟ್ ಇಯರ್ BAMS ಅಲ್ಲೇ ಗೊತ್ತಿರ್ತದೆ. ಆದ್ರೆ ಇವತ್ತು ಮಾತಾಡುವಂಥದ್ದು ತೇ ವ್ಯಾಪಿನೋ ಅಪಿ ಅನ್ನೋದ್ರ ಮುಂದಿನ ಭಾಗ. ತೇ ವ್ಯಾಪಿನೋ ಎಲ್ರಿಗೂ ಗೊತ್ತಿರುವಂತದ್ದೇ. ಸರ್ವ ಶರೀರದಲ್ಲೂ ದೋಷಗಳು ಹರಡಿಕೊಂಡಿವೆ ಅನ್ನೋದು ತೇ ವ್ಯಾಪಿನೋ ಅಪಿ. ಮುಂದಿನ ಶ್ಲೋಕ ಮುಂದೇನಿದೆ, ಹೃನ್ನಾಭ್ಯೋರ್ ಅಧೋ ಮಧ್ಯೋರ್ಧ್ವ ಸಂಶ್ರಿತ ಅಂತ ಆಚಾರ್ಯ ಹೇಳಿದ್ದಾರೆ. ಏನ್ ಹಾಗಂದ್ರೆ ಹೃನ್ನಾಭಿ ಅಧ ಮಧ್ಯ ಊರ್ಧ್ವ ಸಂಶ್ರಿತಾ ಅಂತ ಹೇಳಿದ್ದಾರೆ. ಏನಂತ ಏನಾದ್ರು ಟೈಪ್ ಮಾಡ್ಬೋದಾ? ಎಲ್ರಿಗೂ ಗೊತ್ತೇ. ಈ ಭಾಗ ಒಂದು ನಾವು ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೀಗೆ ಮಾಡೋಣ. ಶರೀರವನ್ನ ಹೀಗೆ ಎರಡು ಭಾಗ ಕಟ್ ಮಾಡುವಂಥದ್ದು. ಹೃದಯ ದೇಶಕ್ಕೆ ಅಂದ್ರೆ ಡಯಾಫ್ರಾಮ್ ಇದೆಯಲ್ಲ ಆ ಭಾಗಕ್ಕೆ, ಹೃದಯ ಮುಗಿದ ತಕ್ಷಣ ಡಯಾಫ್ರಾಮ್ ಪಾರ್ಟ್ಗೆ, ಮತ್ತು ನಾಭಿಯ ಪಾರ್ಟ್ ಈ ಪಾರ್ಟ್ಗೆ ಹೀಗೆ ಮಾಡಿದ್ರೆ ಮೇಲೆ ಮಧ್ಯ ಕೆಳಗೆ ಅಂತ ಹೇಳಿದ್ರು. ಸೊ ಅದನ್ನ ಇವತ್ತು ಡಿಸ್ಕಸ್ ಮಾಡೋದು. ಹೃನ್ನಾಭ್ಯೋ ಅಧೋ ಮಧ್ಯೋರ್ಧ್ವ ಸಂಶ್ರಿತಾ. ಸೊ ಅಧ ಮಧ್ಯ ಊರ್ಧ್ವ ಯಾವುದು ವಾತ ಪಿತ್ತ ಕಫ ಅಂತ ಹೇಳಿದ್ದಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಚಿಕಿತ್ಸಾ ದೃಷ್ಟಿಗೆ ಮತ್ತೆ ಆಯುರ್ವೇದ ಕಲಿಕೆಗೆ, ಇದನ್ನ ಹೇಗೆ ಅರ್ಥ ಮಾಡ್ಕೊಂಡ್ರೆ ನಮಗೆ ಚಿಕಿತ್ಸೆಗೆ ಸಹಾಯ ಆಗ್ತದೆ ಅನ್ನೋದು ಇವತ್ತಿನ ಟಾಪಿಕ್ನ ಉದ್ದೇಶ. ಸಾಮಾನ್ಯ ನಾವೇ ಅನ್ಕೊಂಡಿದೀವಿ, ನಾಭಿಯ ಕೆಳಭಾಗದಲ್ಲಿ ವಾತ ಇದೆ, ಅದರಲ್ಲಿ ಶ್ಲೋಕನು ಆಚಾರ್ಯ ಹೇಳಿದ್ದಾರೆ, ಪಕ್ವಾಶಯ ಶಕ್ತಿ, ಶ್ರೋತ್ರೇಂದ್ರಿಯ ಮತ್ತೆ ಊರು ಜಾನು ಜಂಘ ಎಲ್ಲ ಹೇಳ್ಕೊಂಡು ಅತ್ರ ಪಕ್ವಾದಯ ವಿಶೇಷತಃ ಅಂದ್ರೆ ಪಕ್ವಾಶಯದಲ್ಲಿ ವಿಶೇಷವಾಗಿದೆ ಅಂತ ಹೇಳ್ಕೊಂಡು ಹೋದ್ರಷ್ಟೇ. ಉರಕಂಠ ಸ್ಥಿರಕ್ಲೋಮ ಪರ್ವಣ್ಣಾಮಾಶಯೋರ ಸಹ ಅತ್ರ ಉರ ವಿಶೇಷತಃ ಅಂತ ಹೇಳಿದ್ರು. ಸೊ ಹೀಗಾಗಿ ನಾವು ಹೇಗೆ ಅರ್ಥ ಮಾಡ್ಕೋತೀವಿ, ಉರದಲ್ಲಿ ಕಫ ಜಾಸ್ತಿ ಇದೆ ಅಂತ ಹೀಗೆ ಅರ್ಥ ಮಾಡ್ಕೋತೀವಿ. ಇದನ್ನ ಎಕ್ಸಾಕ್ಟ್ಲಿ ನೋಡ್ಬೇಕು ಅಂದ್ರೆ ನಾನು ಸ್ವಲ್ಪ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರೋಣ. ನಾನೊಂದು ಪೋಲ್ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡೆ, ಅದು ಬರಲಿಲ್ಲ ನನಗೆ. ದೋಷ ಮತ್ತು ಅಗ್ನಿಯ ಸಂಬಂಧ ಏನು, ನೀವು ಅದನ್ನ ಟೈಪ್ ಮಾಡ್ಕೋಬೇಕು. ದೋಷ ಮತ್ತು ಅಗ್ನಿಯ ಸಂಬಂಧ ಏನು ಅಂತ ಸಣ್ಣದಾಗಿ ಟೈಪ್ ಮಾಡೋಣ. ಏನ್ ದೋಷಕ್ಕೂ ಮತ್ತು ಅಗ್ನಿಗೆ ಯಾವ ಸಂಬಂಧ ಇದೆ ಅಂತ ಸಣ್ಣದಾಗಿ ಒಂದು ಟೈಪ್ ಮಾಡೋದು. ದೋಷಗಳು ಮತ್ತು ಅಗ್ನಿ ಇದಕ್ಕೆ ಸಂಬಂಧ ಇದು. ಯಾಕಂದ್ರೆ ದೋಷಗಳನ್ನು ಬಿಟ್ಟು ಶರೀರ ಅನ್ನೋದು ಇರೋದೇ ಇಲ್ಲ, ಅಂದ್ರೆ ಮತ್ತೆ ಅಗ್ನಿ ಇಲ್ದೇನೆ ಈ ಶರೀರ ಬದುಕಿರೋದು ಇಲ್ಲ. ದೋಷ ಮತ್ತು ಅಗ್ನಿಗಳಿಗೆ ಇರುವಂತಹ ಸಂಬಂಧ ಏನು? ಏನ್ ಸಂಬಂಧ ಅಂತಂದ್ರೆ, ಯಾವ ದೋಷಗಳು ಹಿಂದಿನ ದಿನದ ಆಹಾರದಿಂದ ಉತ್ಪತ್ತಿಯಾಗಿದೆಯೋ ಅಥವಾ ಹಿಂದಿನ ಆಹಾರದಿಂದ ಉತ್ಪತ್ತಿಯಾಗಿದೆಯೋ ಅದೇ ದೋಷಗಳು ಈಗಿನ ಅಗ್ನಿಗೆ ಆಹಾರ. ಇದು ನಮಗೆ ಗೊತ್ತಿರಬೇಕು. ನಿನ್ನೆ ನಾನು ಜನರಲ್ ಪಬ್ಲಿಕ್ ಅಲ್ಲಿ ಕ್ಲಾಸಿಗೆ ಮಾತಾಡ್ತಾ ಹೇಳ್ತಾ ಹೋದೆ, ಹಿತ ಆಹಾರ ಅನ್ನೋದೇ ಅದಕ್ಕೆ ಇಂಧನ ಅಂತ. ಅನ್ನಪಾನ ಇಂಧನೈಹಿ ಹಿತೈಹಿ ಅಂತ ಹೇಳಿದ್ರು. ಸೊ ಅನ್ನಪಾನಗಳೇ ಇಂಧನಗಳು ಯಾವುದಕ್ಕೆ? ಅಗ್ನಿಗೆ. ಹೇಗೆ ನೇರವಾಗಿ ಅನ್ನಪಾನನೇ ಇಂಧನ ಆಗೋದಾಗಿದ್ರೆ ಊಟ ಮಾಡಿದ ತಕ್ಷಣನೇ ಅಗ್ನಿ ವೃದ್ಧಿ ಆಗ್ಬೇಕಿತ್ತು, ಯಾಕಂದ್ರೆ ಅನ್ನ ಹೋತಲ್ಲ. ಸೊ ಆಹಾರ ಶರೀರದೊಳಗೆ ಹೋದ ತಕ್ಷಣ ಅದು ವೃದ್ಧಿ ಆಗ್ಬೇಕಿತ್ತು ಅಗ್ನಿ. ಹಾಗಾಗಲ್ಲ. ಹಿಂದಿನ ದಿನದ ಅಂದ್ರೆ ನಾವು ನಿನ್ನೆ ಊಟ ಮಾಡಿದ್ವಿ, ಹಿಂದೆ ಬೆಳಿಗ್ಗೆ ಊಟ ಮಾಡಿದ್ವಿ, ಈ ಆಹಾರ ದೋಷವಾಗಿ ಪರಿವರ್ತನೆ ಹೊಂದಿ ಆ ದೋಷ ಅಗ್ನಿಯನ್ನ ಪ್ರಜ್ವಲಿಸುತ್ತೆ. ಆ ದೋಷ ಇಂಧನವಾಗಿ ಕೆಲಸ ಮಾಡ್ತದೆ, ದೀಪದ ತರ ಕೆಲಸ ಮಾಡ್ತದೆ, ದೀಪದ ಎಣ್ಣೆ ತರ ಕೆಲಸ ಮಾಡ್ತದೆ ಅನ್ನೋದು ಅದರ ಸಂಬಂಧ. ದೋಷ ಮತ್ತು ಅಗ್ನಿಯ ನಡುವೆ ಸಂಬಂಧ ಹೇಗಿರ್ಬೇಕು? ಸಮದೋಷ ಸಮಾಗ್ನಿಶ್ಚ ಅಂತ ಹೇಳಿದ್ರಲ್ಲ, ಸಮ ಅಗ್ನಿ ಬರೋದಕ್ಕೆ ಸಮದೋಷ ಇರಲೇಬೇಕು. ಹಾಗೆ ಸೊ ಕಫದೋಷ ಸಮವಾಗಿ ಉತ್ಪತ್ತಿ ಆಗಿರುವಂತದ್ದು, ಪಿತ್ತದೋಷ ಸಮವಾಗಿ ಉತ್ಪತ್ತಿ ಆಗಿರುವಂತದ್ದು ಮತ್ತು ವಾತದೋಷ ಸಮವಾಗಿ ಉತ್ಪತ್ತಿ ಆಗಿದ್ರೆ ಮುಂದಿನ ಅಗ್ನಿ ಚೆನ್ನಾಗಿರ್ತದೆ ಅಂತ. ಮುಂದಿನ ನೆಕ್ಸ್ಟ್ ಅಗ್ನಿ ಯಾವಾಗಿರ್ತದೋ ಅದು ಚೆನ್ನಾಗಿರ್ತದೆ. ಸೊ
ಅಗ್ನಿ ಚೆನ್ನಾಗಿರ್ಬೇಕಂದ್ರೆ ಅಗ್ನಿಗೆ ಇಂಧನ ಬೇಕು. ಇಂಧನ ಒಂದೇ ಸಾಕಾಗಲ್ಲ, ಗಾಳಿ ಬೇಕು. ಗಾಳಿ ಒಂದೇ ಸಾಕಾಗಲ್ಲ, ಇಂಧನ ಮತ್ತು ಗಾಳಿ. ಈಗ ಎಣ್ಣೆ ಇದೆ ಮತ್ತು ಆಕ್ಸಿಜನ್ ಇದೆ. ಎಣ್ಣೆನ ಆಕ್ಸಿಜನ್ ಓಪನ್ ಆಗಿ ಇಟ್ಟಿದೀವಿ, ಆದ್ರೆ ಬೆಂಕಿ ಹತ್ತಲ್ಲ, ಅದಕ್ಕೊಂದೇನೋ ಬೇಕು. ಬೆಂಕಿ ಮತ್ತೆ ಲಿಟ್ ಮಾಡಕ್ ಒಂದ್ ಬೇಕಲ್ಲ. ಹಾಗೆ ಲಿಟ್ ಮಾಡುವಂತದ್ದು ಯಾವ್ದಿದೆಯೋ ಅದು ಅಗ್ನಿ, ಪಾಚಕಾಗ್ನಿ, ಸಮಾನ ಅಗ್ನಿ ಸಮೀಪಸ್ಥ ಅಂತಾರಲ್ಲ ಅದು. ಸೊ ಅಲ್ಲಿ ಲಿಟ್ ಮಾಡಕ್ ಒಂದ್ ಭಾಗ ಬೇಕು. ಸೊ ಈ ಮೂರು ಭಾಗಗಳು ಕಫದಿಂದ ಪೋಷಣೆ ಆಗ್ತಾ ಇರ್ತದೆ, ಅಗ್ನಿಗೆ ಆಹಾರ ಸಿಗ್ತಾ ಇರ್ತದೆ. ವಾತ ಅದನ್ನ ಗಾಳಿ ಕೊಡ್ತಾ ಇರ್ತದೆ, ಪಿತ್ತ ಅದನ್ನ ಲಿಟ್ ಮಾಡಿರ್ತದೆ. ಸೊ ಹೀಗಾಗಿ ಈ ಮೂರು ಭಾಗಗಳಿಂದವಲ್ಲ, ಈ ಮೂರು ಭಾಗಗಳು ಸೇರ್ಕೊಂಡು ಅಗ್ನಿ ಮುಂದಿನ ಈಗಿನ ಆಹಾರ ಮುಂದಿನ ಆಹಾರಕ್ಕೆ, ಪ್ರಾತಃ ಭೋಜನ ಸಾಯಂಗೆ, ಸಾಯಂ ಭೋಜನ ಪ್ರಾತಃ ಕಾಲಕ್ಕೆ ಅಗ್ನಿ ಪ್ರದೀಪನವನ್ನ ಮಾಡ್ತದೆ. ಇಲ್ಲಿ ಪಿತ್ತದೋಷ, ಪಾಚಕಾಗ್ನಿ ಅಂತ ಕರಿತೀವಲ್ಲ, ಪಾಚಕ ಪಿತ್ತ ಅಂತ ಕರಿತೀವಲ್ಲ, ಆ ಪಿತ್ತದೋಷ ಅಗ್ನಿಯನ್ನ ಲಿಟ್ ಮಾಡಿ ಇಟ್ಕೊಂಡಿರ್ತದೆ. ಅಂದ್ರೆ ಅದಕ್ಕೆ ಸರಿಯಾದ ಸ್ನೇಹಾಂಶ ಸಿಕ್ಕಿರ್ಲಿಲ್ಲ ಅಂದ್ರೆ ಕಫದೆ ಸರಿಯಾಗಿ ಸ್ನೇಹಾಂಶ ಸಿಕ್ಕಿರ್ಲಿಲ್ಲ ಅಂದ್ರೆ ಅದು ತುಂಬಾ ಹೊತ್ತು ಬರ್ನ್ ಆಗಲ್ಲ, ಸ್ವಲ್ಪ ಹೊತ್ತಿಗೆ ಖಾಲಿ ಆಗ್ತದೆ. ಸೊ ಸ್ನೇಹಾಂಶ ಅತ್ಯಂತ ಲಘುವಾಗಿರ್ಬೇಕು. ಗುರು ಸ್ನೇಹ ಕೆಲಸ ಮಾಡಲ್ಲ, ಅಗ್ನಿಮಾಂದ್ಯ ಮಾಡಾಗ್ತದೆ. ಸೊ ಹಾಗಾಗಿ ನಾವು ಕಫದೋಷ ಪ್ರಧಾನವಾಗಿದ್ರೆ ಅದನ್ನ ಮಂದಾಗ್ನಿ ಆಗಿರ್ತದೆ ಅಂತ ಕರಿತೀವಿ. ಕಫದೋಷ ಪ್ರಧಾನವಾಗಿರೋದಲ್ಲ, ಕಫ ಆಮಯುಕ್ತ ಕೂಡಿದ್ರೆ ಅದು ಮಂದಾಗ್ನಿ ಆಗಿರ್ತದೆ. ವಾತ ಆಮದಿಂದ ಕೂಡಿದ್ರೆ ಅದು ವಿಷಮಾಗ್ನಿ ಆಗಿರ್ತದೆ. ಪಿತ್ತ ಆಮದಿಂದ ಕೂಡಿದ್ರೆ ಅದು ತೀಕ್ಷ್ಣಾಗ್ನಿ ಆಗಿರ್ತದೆ ಅಂತ ಅನ್ಕೋತೀವಿ. ಸೊ ಇಲ್ಲಿ ಕಫದ್ದು ಸರಿ, ವಾತದ್ದು ಸರಿ, ಆದ್ರೆ ಪಿತ್ತ ದೋಷಕ್ಕೆ ಬಂದ ತಕ್ಷಣ ಅದು ಮಂದಾಗ್ನಿ ಆಗಿ ಅದರ ಅಂದ್ರೆ ತೀಕ್ಷ್ಣಾಗ್ನಿ ಆಗಿರಲ್ಲ. ಪಿತ್ತ ದೋಷ ಆಮದಿಂದ ಕೂಡಿದ್ರೆ ತೀಕ್ಷ್ಣಾಗ್ನಿ ಆಗಿ ಏನಿರಲ್ಲ, ಅದು ಅಗ್ನಿ ಸಾದ ಅಂತ ಅವಸ್ಥೆ ಕರಿತೀವಿ. ಅಗ್ನಿ ಮಾಂದ್ಯ ಅನ್ಬಾರ್ದಲ್ಲಿ, ಆ ಪಿತ್ತದ ವಿಷಯ ಬಂದ ತಕ್ಷಣ ಅಗ್ನಿ ಸಾದ ಬಚ್ಚಿಟ್ಕೊಂಡ್ಬಿಟ್ಟಿರ್ತದೆ ಅಂತ. ಪಿತ್ತ ವೃದ್ಧಿಯಾಗಿಯೂ ಅಗ್ನಿ ಮಾಂದ ಆಗೋದು ಹೇಗರಿ? ಅನ್ನಕ್ ಬರೋದಿಲ್ವಾ? ಹಂಗಂತ ತೀಕ್ಷ್ಣ ಆಗಿದೆಯಾ? ಇಲ್ಲ, ಅದು ಹಾಗೂ ಅನ್ನಕ್ ಬರಲ್ಲ. ಹಾಗಾಗಿ ಪಿತ್ತ ಅಲ್ಲಿ ಒಂದು ಸ್ಪೆಷಲ್ ಇದೆ, ಅದನ್ನ ಹೇಳ್ತೀನಿ. ಪಿತ್ತ ವೃದ್ಧಿಯಾಗಿಯೂ ಕೂಡ, ವಿಕೃತ ರೂಪದಿಂದ ವೃದ್ಧಿ ಆದ್ರೂ ತೀಕ್ಷ್ಣಾಗ್ನಿ ಆಗದೆ ಇರೋದಕ್ಕೆ ಅಥವಾ ಅಗ್ನಿ ಸಾದ ಆಗಿರೋದಕ್ಕೆ ಕಾರಣ ಏನಂದ್ರೆ ಸಸ್ನೇಹ ತೀಕ್ಷ್ಣೋಷ್ಟಂ ಲಘು ವಿಸಂಸರಂ ದ್ರವಂ ಅಂತ ಇದಾವೆ. ಸೊ ಈ ದ್ರವತಃ ಪಿತ್ತ ವೃದ್ಧಿ ಆದಾಗ ಅಗ್ನಿ ಸಾದ ಆಗಿರ್ತದೆ, ತೀಕ್ಷ್ಣದಿಂದ ಉಷ್ಣದಿಂದ ವೃದ್ಧಿ ಆದಾಗ ತೀಕ್ಷ್ಣಾಗ್ನಿ ಆಗ್ತದೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು, ಪಿತ್ತ ಉತ್ಪತ್ತಿಯಲ್ಲಿ ಎರಡು ಭಾಗವನ್ನ ಮಾಡ್ಕೋಬೇಕು. ವಾತದ್ದು ಸರಿ, ಕಫದ್ದು ಸರಿನೇ. ಪಿತ್ತದಲ್ಲಿ ಎರಡು ಭಾಗ ಮಾಡ್ಕೊಳ್ಳೇಬೇಕು. ಒಂದು ಕಟುಭಾವ ಪಿತ್ತ, ಅದು ಕೂಡ ಪ್ರಾಕೃತನೇ. ಆಮ್ಲ ಭಾವ ಪಿತ್ತ, ಅದು ಕೂಡ ಪ್ರಾಕೃತನೇ. ಆದ್ರೆ ಆಮ್ಲ ಭಾವ ಪಿತ್ತ ಎಲ್ಲಿರ್ಬೇಕು, ಕಟುಭಾವ ಪಿತ್ತ ಎಲ್ಲಿರ್ಬೇಕು ಅನ್ನೋದು ನಮ್ಮ ಇದು ನಿಷ್ಕರ್ಷೆಗೆ ಬಿಟ್ಟಿದ್ದೀಗ. ಏನು, ಆಮ್ಲ ಭಾವದ ಪಿತ್ತ ಇಲ್ಲಿದ್ರೆ, ಕೋಷ್ಟದಲ್ಲಿದ್ರೆ ಅದನ್ನ ಆಮ್ಲ ಪಿತ್ತ ಆಗ್ತದೆ, ಅವಾಗ ಅಗ್ನಿ ಸಾದ ಆಗಿರ್ತದೆ, ಅಗ್ನಿ ಕೆಲಸ ಮಾಡಲ್ಲ. ಸೊ ಆಮ್ಲ ಭಾವದ ಪಿತ್ತ ಇಲ್ಲಿ ಇರಬಾರ್ದು. ಅದೆಲ್ಲಿ ಹೋಗ್ಬೇಕು ಅಂದ್ರೆ ನಿಷ್ಠಾಪಾಕದ ಅವಸ್ಥೆಗೆ ಹೋಗ್ಬೇಕು. ಕಟುಭಾವದ ಪಿತ್ತ ಮಾತ್ರ ಇಲ್ಲಿರ್ಬೇಕು. ಆ ಕಟುಭಾವದ ಪಿತ್ತ ಇದ್ರೆ ಮಾತ್ರ ಅಗ್ನಿಯನ್ನ ಕಡ್ಡಿ ಕೀರಿ ಬೆಂಕಿ ಹಚ್ಚಿದಂಗೆ ಬೆಂಕಿ ಹಚ್ಚುತ್ತೆ. ಹಾಗಾಗಿ ಕಟುಭಾವದಿಂದ ಪಿತ್ತ ಇತ್ತು ಅಂದ್ರೆ ಅಗ್ನಿ ತೀಕ್ಷ್ಣತೆಯನ್ನ ಪಡ್ಕೊಳ್ತದೆ. ಆಮ್ಲ ಭಾವದಿಂದ ಇತ್ತು ಅಂದ್ರೆ ಅದು ಬೆಂಕಿಯನ್ನ ಹಚ್ಚೋದಕ್ಕೆ ಸಾಕಾಗಲ್ಲ, ಯಾಕಂದ್ರೆ ಅದು ದ್ರವರೂಪಿಯಾಗಿ ಇರ್ತದೆ. ಸೊ ಇಲ್ಲಿ ತೆಕ್ತ ದ್ರವವಾಗಿರ್ಬೇಕಾಗಿದ್ದು ದ್ರವರೂಪದಲ್ಲಿ ಉಳ್ಕೊಂಡ್ಬಿಡ್ತು ಅಂದ್ರೆ ನಮಗೆ ಆಮ್ಲಪಿತ್ತ ಅನ್ನುವಂತಹ ಕಾಯಿಲೆ ಉತ್ಪತ್ತಿ ಆಗ್ತದೆ. ಹಾಗಾಗಿ ಆಮ್ಲಪಿತ್ತ ಅನ್ನುವಂಥದ್ದು ಅದು ಆಮ್ಲ ಶ್ರೇಷ್ಠವೇ, ಅದು ಹೃದಯವೇ, ಅದು ಶರೀರ ಪೋಷಣಕಾರಕವೇ, ಜೀವಕೋಶಗಳನ್ನು ಪೋಷಣೆ ಮಾಡ್ತದೆ. ಆದ್ರೆ ಅದು ಬೇರೆ ವಾತ ಮತ್ತು ತೇವ್ಯಾಪಿನೋ ಅಂತ ಹೇಳಿದ್ರಲ್ಲ, ತೇವ್ಯಾಪಿನೋ ಶರೀರ ತುಂಬಾ ಇದೆಯಲ್ಲ, ವಾತ ಮತ್ತು ಪಿತ್ತದ ಜೊತೆಗೆ ಆಮ್ಲ ಭಾವದ ಅವಸ್ಥೆಯಲ್ಲಿ ಅದು ಶರೀರ ಸಂಚಾರಿಯಾಗಿ ಧಾತುಗಳನ್ನ ಪೋಷಣೆ ಮಾಡ್ತದೆ, ಜೀವಂತಿಕೆಯನ್ನ ಇಡ್ತಾ ಹೋಗ್ತದೆ. ಅದು ಹಾಗೆ ಇರುವಂತದ್ದು. ಆದ್ರೆ ಇಲ್ಲಿ ಕಟುಭಾವದ ಪಿತ್ತ ಇರಬೇಕು, ಪೋಷಕವಾಗಿ ಲಘು ಕಫ ಬೇಕು, ಇದನ್ನ ಫೇನ ಕಫ ಅಂತ ಏನ್ ಕರಿತೀವಿ ಆ ರೀತಿ ಲಘು ಕಫ ಇರಬೇಕು, ಪೋಷಕವಾಗಿ ಇರ್ಬೇಕು. ಈಗ ಅಗ್ನಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ದೋಷ ಮತ್ತು ಅಗ್ನಿಗಳಿಗೆ ಸಂಬಂಧ ಇದು. ಇಲ್ಲಿ ಈ ದೋಷದಲ್ಲಿ ಯಾವ ವ್ಯತ್ಯಾಸ ಆದ್ರೂ ಕೂಡ ಅಗ್ನಿ ವ್ಯತ್ಯಾಸ ಆಗುತ್ತೆ. ಫೇನ ಕಫ ಉತ್ಪತ್ತಿ ಆಗೋದು ಗುರು ಆದ್ರೆ ಅಗ್ನಿ ಮಾಂದ್ಯ ಆಗ್ತದೆ. ಪೋಷಕವಾಗಿ ಉತ್ಪತ್ತಿ ಆಗೋದು ತೀಕ್ಷ್ಣತೆ ತಗೊಳ್ತು ಅಂದ್ರೆ, ಉದ್ರುತತ್ವ ತಗೊಳ್ತು ಅಂದ್ರೆ ಅದು ವಿಷಮತೆ ತಗೊಳ್ತದೆ ವಾಯು. ಅದ್ ಹೇಗೋ ಇದು ಕಫ ಸೇರ್ಕೊಂಡ್ರೆ ಮಂದ ಮಾಡ್ತದೆ, ಪಿತ್ತ ಸೇರ್ಕೊಂಡ್ರೆ ಕಟುಭಾವ, ಪಿತ್ತ ಸೇರ್ಕೊಂಡ್ರೆ ತೀಕ್ಷ್ಣಾಗ್ನಿ ಮಾಡ್ತದೆ. ವಾತ ತಾನೇನು ಮಾಡ್ಲಾರ್ದ, ಪೋಷಕ ಆಗಲ್ಲ ಅಷ್ಟೇ. ಸೊ ಪೋಷಕವಾಯು ಆಗಿದ್ರೆ ಕಂಟ್ರೋಲ್ ಮಾಡ್ಬೇಕಿತ್ತು, ಮಾಡೋದಿಲ್ಲ. ಸೊ ಹೀಗೆ ಅಗ್ನಿಯ ವಿಕಾರ ಡಿಪೆಂಡ್ಸ್ ಆನ್ ದೋಷ. ಯಾವ ದೋಷ? ಹಿಂದಿನ ದಿನದ ದೋಷ. ನಾವ್ ಇಷ್ಟೇ ಅನ್ಕೊಂಡ್ರೆ ಪೂರ್ತಿ ಅದ ಅರ್ಥ ಆಗಲ್ಲ. ಹಿಂದಿನ ದಿನದ ಅನ್ನೋದು ಕೂಡ ಬಾಲ್ಯದ ಅಂತ ಒಂದಷ್ಟು ತಗೊಳ್ಳೋಣ.
ಬಾಲ್ಯದಲ್ಲಿ ನಾವು ಪೋಷಣೆ ಮಾಡಿರ್ತಕ್ಕಂತಹ ಧಾತುಗಳು ಆ ಧಾತು ಸ್ಥಿತ ವನ್ಹಿ ಇಡೀ ಯೌವನದಲ್ಲೂ ವೃದ್ಧಾಪ್ಯದಲ್ಲೂ ಕೆಲಸ ಮಾಡ್ತದೆ. ಹಾಗಾಗಿ ಅಗ್ನಿ ಚೆನ್ನಾಗಿತ್ತು ಅಂದ್ರೆ ಇಡೀ ಜೀವನ ಚೆನ್ನಾಗಿರ್ತದೆ ಅನ್ನೋದು ಎಲ್ಲಿ ಅಂದ್ರೆ ಅಗ್ನಿ ಪೋಷಣೆ ಮಾಡುವಂತಹ ಕಾಲ ಯಾವುದು? ಅಗ್ನಿಗೆ ಇಂಧನವನ್ನ ಪೋಷಣೆ ಮಾಡತಕ್ಕಂತಹ ಕಾಲ ಬಾಲ್ಯ. ಅಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಧಾತುಗಳನ್ನ ಪೋಷಣೆ ಮಾಡಿದ್ರೆ, ಧಾತ್ವಾಗ್ನಿಗೆ ಸ್ನೇಹಾಂಶವನ್ನ ಇಟ್ಟಿದ್ದರೆ, ಜಿಡ್ಡಿನ ಅಂಶ ಬೇಕು, ಆ ಜಿಡ್ಡಿನ ಅಂಶ ಧಾತುಗಳಲ್ಲಿ ಇತ್ತು ಅಂದ್ರೆ ಅದೇ ಅಗ್ನಿಯನ್ನ ಧಾತ್ವಾಗ್ನಿಯನ್ನ ಪ್ರಜ್ವಲಿಸ ಮಾಡುತ್ತೆ, ಅಂದ್ರೆ ಧಾತ್ವಾಗ್ನಿಗೆ ಇಂಧನವಾಗಿ ಕೆಲಸ ಮಾಡುತ್ತದೆ. ಹಾಗೆ ಚಟುವಟಿಕೆಯಿಂದ ಇದ್ಕೊಂಡ್ರೆ ವಾತ ಮತ್ತು ಕಟುಭಾವ ಪಿತ್ತಗಳು ಅಗ್ನಿಗೆ ಸಹಕಾರಿ ಮಾಡ್ತಾ ಇರ್ತವೆ. ಸೊ ಅಗ್ನಿಯನ್ನ ಕಟುಭಾವ ಮತ್ತು ಆಮ್ಲಭಾವ ಪೋಷಕ, ಕಟುಭಾವ ಅಗ್ನಿ ದೀಪಕ. ಸೊ ಈ ಭಾವವನ್ನ ಅದು ಶಿಫ್ಟಿಂಗ್ ಇರ್ತದೆ. ಸೊ ಬಾಲ್ಯದಲ್ಲಿ ನಾವು ಇದನ್ನ ಪೋಷಣೆ ಮಾಡೋದು. ಹಿಂದೆ ಅಂದ್ರೆ ಹಿಂದೆ ಅಂತ, ನಿನ್ನೆ ಅಂತ, ನಿನ್ನೆ ಹಿಂದಿನ ಎಲ್ಲಾ ಭಾಗನೂ ಹೌದು. ಸೊ ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀವೋ ಇವತ್ತಿನ ಅಗ್ನಿ ಅಷ್ಟು ಚೆನ್ನಾಗಿರ್ತದೆ, ಮುಂದಿನ ಅಗ್ನಿ ಹಾಗೆ ಚೆನ್ನಾಗಿರ್ತದೆ. ಹಾಗಾಗಿ ದೋಷಗಳು ಕೋಷ್ಟದಿಂದ ಶಾಖಕ್ಕೆ ಹೋಗ್ಲಿಕ್ಕೂ ಕೂಡ ವ್ಯಾಯಾಮ ಊಷ್ಮಣ ತೀಕ್ಷ್ಣಾತ್ ಅಂತ ಹೇಳಿದ್ರು. ವ್ಯಾಯಾಮ, ಊಷ್ಮಣ, ತೀಕ್ಷ್ಣ ಈ ಮೂರು ಬೇಕೇ ಬೇಕು. ಹಿತಾಚರಣ ಮಾಡಿದ್ರೆ ಆರೋಗ್ಯ ಇರ್ತದೆ, ಅಹಿತಾಚರಣ ಮಾಡಿದ್ರೆ ಅನಾರೋಗ್ಯ ಇರುತ್ತೆ. ಧೃತತ್ವಾತ್ ಮಾರುತಸ್ಯ ಅಂತ ಇದೆ, ಅಲ್ಲಿ ಧೃತತ್ವ ಮಾರುತ ಇರೋ ಬದಲು ವಾತ ಇತ್ತು ಅಂದ್ರೆ ಪ್ರತಿಲೋಮ ವಾತ ಇರೋ ಬದಲು ಅನುಲೋಮ ವಾತ ಮತ್ತು ಪೋಷಕ ವಾತ ಇತ್ತು ಅಂದ್ರೆ ದೋಷಗಳು ಕೋಷ್ಟದಿಂದ ಶಾಖಕ್ಕೆ ಹೋಗಿ ಆರೋಗ್ಯವನ್ನ ಕೊಡ್ತವೆ. ಅದೇ ವಿಕಾರ ಇತ್ತು ಅಂದ್ರೆ ಊಷ್ಮಣ ತೀಕ್ಷ್ಣ ಅದು ವ್ಯಾಯಾಮ ಇವು ಕಾಮನ್. ಇದ್ರ ನಂತರ ಅಹಿತಚರಣ ಇತ್ತು ಅಂದ್ರೆ ಉದುರ್ತ ವಾತ ಇತ್ತು ಅಂದ್ರೆ ಈ ಎರಡೂ ಇದ್ವು ಅಂದ್ರೆ ಕಾಯಿಲೆನ ಉತ್ಪತ್ತಿ ಮಾಡ್ತದೆ. ಇದು ದೋಷ ಮತ್ತು ಅಗ್ನಿಗಳ ಸಂಬಂಧ. ಸೊ ಈಗಿನ ದೋಷ, ಈಗ ಊಟ ಮಾಡಿದ ತಕ್ಷಣ ಉತ್ಪತ್ತಿ ಆಗುವಂತಹ ಕಫ ದೋಷ ಅಗ್ನಿ ಮೇಲೆ ಏನು ಮಾಡ್ಲಾರ್ದು. ಯಾಕಂದ್ರೆ ತಾನೇ ಏನು ಕ್ರೂಡ್ ಆಯಿಲ್ ಅದು, ತಾನೇ ಕ್ರೂಡ್ ಆಯಿಲ್ ಅದು, ತಾನೇ ಏನು ಕ್ರೂಡ್ ಆಹಾರ ಅಷ್ಟೇನೆ ಅದು. ತಾನು ಅಗ್ನಿಯ ಅಂದ್ರಲ್ಲಿ ಬಂದ್ಬಿಟ್ಟು ಪಚನ ಆಗಿ ತನಿಗೊಂದು ಗೌರವ, ಅಂದ್ರೆ ತನಿಗೊಂದು ಗೌರವ ಬರ್ತದೆ ಅಥವಾ ತನಿಗೊಂದು ಶಕ್ತಿ ಬರ್ತದೆ. ಅದು ನೆಕ್ಸ್ಟ್ ಅಗ್ನಿಗೆ ಇಂಧನವಾಗಿ ಕೆಲಸ ಮಾಡ್ತದೆ. ಅದೇ ಪಿತ್ತವು ಹಾಗೆ, ವಾತವು ಹಾಗೆ. ಈಗ ಊಟ ಮಾಡಿದ್ದೆ ಈಗೇನು ಕೆಲಸ ಮಾಡೋದಿಲ್ಲ. ಈಗ ಊಟ ಮಾಡ್ಬಿಟ್ರೆ ನಾಳೆ ಬೆಳಿಗ್ಗೆ ಇಮ್ಯುನಿಟಿ ಬರುತ್ತೆ ಅಂತೇನಲ್ಲ. ಸೊ ಹಿಂದಿನ ದಿನದ ಆಹಾರ ಧಾತುಗಳಲ್ಲಿ ಬಾಲ್ಯದಲ್ಲಿ ಇತ್ತಿರ್ತಕ್ಕಂತಹ ಆಹಾರ ಅಂತಾನು ಕನ್ಸಿಡರ್ ಮಾಡ್ಕೊತಾ ಹೋಗ್ಬೋದು. ಇದು ದೋಷ ಮತ್ತು ಅಗ್ನಿಯ ಸಂಬಂಧ. ಇವತ್ತಿನ ಟಾಪಿಕ್ಗೆ ಬರೋದಾದ್ರೆ, ಇದನ್ನ ಗೊತ್ತು ಮಾಡ್ಕೊಂಡು ನಾವು ಇವತ್ತಿನ ಟಾಪಿಕ್ ಅರ್ಥ ಮಾಡ್ಕೊಂಡ್ರೆ ಸುಲಭ ಆಗ್ತದೆ. ಜಾಯಿನ್ ಆಗೋಂಥವ್ರು ನಿಜವಾಗ್ಲೂ ಜಾಯಿನ್ ಆಗ್ತೀರಿ, 5 ನಿಮಿಷ ಮೊದಲು ಜಾಯಿನ್ ಆಗೋದು ತುಂಬಾ ಸೂಕ್ತ. ಹಾಗೆ 6 ಗಂಟೆ ಅಂದ್ರೆ 6:10ಕ್ಕೆ, 6:20ಕ್ಕೆ, 6 ಗಂಟೆ 5 ನಿಮಿಷಕ್ಕೆ ಜಾಯಿನ್ ಆದ್ರೆ ಕೆಲವು ಟಾಪಿಕ್ಗಳನ್ನ ಆಚೆ ಈಚೆ ಆಗ್ಬಿಡ್ತವೆ. ಮತ್ತೆ ಅದ್ರ ಹಿಂದೆ ಒಂದ್ ಸ್ವಲ್ಪ ಲಿಂಕ್ ತಪ್ಪಿದ್ರೆ ಮುಂದಕ್ಕೆ ಹೋಗೋದು, ಅಂದ್ರೆ ಮುಂದೆ ಹೇಳೋದ್ರಿಂದ ಅರ್ಥನೇ ಆಗೋದಿಲ್ಲ, ಅಥವಾ ಮುಂದೆ ಹೇಳೋದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ, ಏನು ಹೇಳಿರ್ತೀವಿ ಹಿಂದೆ ಅಂತ. ಹಾಗಂತ ರೆಕಾರ್ಡಿಂಗ್ ನೋಡ್ತೀರಾ ಅಂದ್ರೆ ಅದಕ್ಕೂ ಸಮಯ ಸಿಗಲ್ಲ. ಅಂತ ವ್ಯವಸ್ಥೆ ನಾವು ಇದೀವಿ ಇವತ್ತು ಕಾಲಘಟ್ಟದಲ್ಲಿ. ರೆಕಾರ್ಡಿಂಗ್ ಸಿಗುತ್ತೆ ನೋಡೋಣ ಅಂದ್ರೆ ಅದು ಯಾವತ್ತೋ ನೋಡ್ತೀವೋ. ಹಾಗಾಗಿ 5 ನಿಮಿಷ ಬೇಗ ಜಾಯಿನ್ ಆಗೋದು ಎಲ್ರಿಗೂ ಸೂಕ್ತ ಅಂತ ಹೇಳ್ತಾ, ಮುಂದಿನ ಭಾಗ ಸುಣ್ಣಾವಿ ಅಧೋಮಧ್ವರ್ಧ ಸಂಶ್ರಿತ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಹಿಂಗ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಪ್ರಾಕ್ಟೀಸಿಗೆ ಹೆಲ್ಪ್ ಆಗ್ತದೆ. ಹಿಂಗ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಆಯುರ್ವೇದವನ್ನ ನಿಜವಾಗಿಯೂ ಶರೀರವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಾವು ಹೀಗ ಅನ್ಕೋಬಾರದು, ಏನು ಉರದಲ್ಲಿ ಊರ್ಧ್ವಭಾಗದಲ್ಲಿ ಚತುರ್ಧ್ವಭಾಗದಲ್ಲಿ, ಇಲ್ಲಿಂದ ಊರ್ಧ್ವಭಾಗದಲ್ಲಿ ಕಫ ಇದೆ, ಮಧ್ಯಮ ಭಾಗದಲ್ಲಿ ಪಿತ್ತ ಇದೆ, ಅಧೋ ಭಾಗದಲ್ಲಿ ವಾತ ಇದೆ ಅಂತ. ಅದು ಇದೆ ಅಂತ ಅರ್ಥ ಅಲ್ಲ, ಇದನ್ನ ಉತ್ಪತ್ತಿ ಅಂತ ಕರಿಬೇಕು. ಊರ್ಧ್ವಭಾಗದಲ್ಲಿ ಕಫ ಉತ್ಪತ್ತಿ ಆಗ್ತದೆ. ನನಗೆ 2004-05 ಆ ಟೈಮಲ್ಲಿ ಪಾಠ ಮಾಡುವಾಗ ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳಿದ್ರು, ತುಂಬಾ ಚೆನ್ನಾಗಿತ್ತು ಆ ಪ್ರಶ್ನೆ. ಬಹಳಷ್ಟು ಜನರಿಗೆ ಕೇಳಿದ್ವಿ ಸರ್, ನೀವು ಚೆನ್ನಾಗಿ ಉತ್ತರ ಕೊಟ್ರಿ ಅಂತ ಆಮೇಲೆ ಹೇಳ್ಕೊಂಡ್ರು. ಅಂದ್ರೆ ಅವಾಗಿನೂ ನಾವು ಮುಗಿಸಿ ಬಂದು ಕಾಲೇಜಿಗೆ 2001 ಜಾಯ್ನ್ ಆಗಿದ್ವಿ. ಬಿಟ್ಟು ಬಂದು ಶಿವಮೊಗ್ಗ ಜಾಯ್ನ್ ಆದ. ಶಿವಮೊಗ್ಗದಲ್ಲಿ ಪ್ರಶ್ನೆ ಕೇಳಿದ್ವಿ ಏನಂದ್ರೆ, ಸರ್ ವಾತ ದೋಷ ಹಗುರವಾಗಿರ್ತದೆ, ಲಘು, ಹೌದು ಲಘು. ಕಫದೋಷ ಗುರು, ಆದ್ರೆ ವಾತ ದೋಷ ಅಧಸ್ಥಾನದಲ್ಲಿದೆ. ಅದಕ್ಕಿಂತ ಸ್ವಲ್ಪ ಗುರುವಾಗಿರ್ತಕ್ಕಂಥ ಪಿತ್ತ ದೋಷ ಮಧ್ಯದಲ್ಲಿದೆ. ಅದಕ್ಕಿಂತ ಗುರುವಾಗಿರ್ತಕ್ಕಂಥದ್ದು, ಎಲ್ಲದಕ್ಕಿಂತ ಗುರುವಾಗಿರ್ತಕ್ಕಂಥದ್ದು ದೋಷದಲ್ಲಿ ಕಫದೋಷ ಮೇಲ್ಭಾಗದಲ್ಲಿ. ಇದು ಹೆಂಗೆ, ಯಾಕೆ ಹಿಂಗೆ? ಅದು ಉಲ್ಟಾ ಇರ್ಬೇಕಾಗಿತ್ತಲ್ಲ, ಪಿತ್ತ ಮಧ್ಯದಲ್ಲಿ ಇರ್ಲಿ, ಕಫ ಕೆಳಗೆ, ವಾತ ಮೇಲೆ ಇರ್ಬೇಕಿತ್ತಲ್ಲ ಲಘುವಾಗಿದ್ದರೆ. ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಶ್ನೆ, ತುಂಬಾ ಒಳ್ಳೆ ಪ್ರಶ್ನೆ ಇದು. ನಾವು ಇದನ್ನ ಅರ್ಥ ಮಾಡಿಸೋದಕ್ಕೆ ಹೇಳಿರೋಂತ ಏನು ಅವತ್ತು ಹೇಳಿದಲ್ಲ, ಇದು ನಮಗೆ ಇಡೀ ಮುಂದಿನ ಆಯುರ್ವೇದ ಜೀವನದಲ್ಲಿ ಆ ಮಕ್ಕಳಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಖುಷಿ ಅಂದ್ರೆ ಎಷ್ಟು ಬೇಗ ಆಯುರ್ವೇದ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ,
ಹೌದು, ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆಲ್ಲ ಓದಿದ್ದೆಲ್ಲದು ಅದು ಸರಿಯಾಗಿ ಅರ್ಥನೇ ಆಗೋದಿಲ್ಲ. ಇದನ್ನ ಹೀಗ್ ಮಾಡೋಣ. ಈ ಕೋಷ್ಠ ಇದೆಯಲ್ಲ, ಕೋಷ್ಠವನ್ನ ಓಷ್ಠದಿಂದ ಹಿಡಿದು ಗುದೋಷ್ಠದವರೆಗೂ ಅಥವಾ ಮುಖೋಷ್ಠದಿಂದ ಗುದೋಷ್ಠದವರೆಗೂ ಕೋಷ್ಠ ಇದೆ. ಇದನ್ನ ನಾವು ಕಟ್ ಮಾಡ್ಕೊಂಡು ಸಪರೇಟ್ ಆಗಿ ಇಟ್ಕೊಂಡ್ಬಿಡೋದು, ಒಂದು ಉದ್ದ ಪೈಪ್ ಮಾಡ್ಬಿಡ್ತಂಗೆ ಮಾಡುವಂಥದ್ದು. ಸೊ ಇಲ್ಲಿಂದ ಪ್ರಾರಂಭ ಆದ್ರೆ ಪೈಲೋರಸ್ ಎಂಡ್, ಸ್ಟಮಕ್ ಮತ್ತು ಪೈಲೋರಸ್ ಎಂಡ್ ಮುಗಿಯೋವರೆಗೂ ಏನ್ ಭಾಗ ಇದೆಯೋ ಈ ಭಾಗ ಒಂದ್ ಪಾರ್ಟ್, ಇದನ್ನ ನಾವು ಊರ್ಧ್ವ ಭಾಗ ಅಂತ ಕರಿದ್ವಿ. ಇದು ಕಫ ಉತ್ಪತ್ತಿಯ ಸ್ಥಾನ ಅಂತ ಕರಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಡಿಯೋಡಿನಮ್ಮು ಮತ್ತೆ ಜೆಜಿನಮ್ಮು ಇಲಿಯಂ ಎಂಡ್ ಆಗೋವರೆಗೂ, ಉಂಡುಕದವರೆಗೂ ಅದನ್ನ ಮಧ್ಯದ ಭಾಗ ಅಂತ ಕರಿತೀವಿ. ಅದು ಪಿತ್ತ ಉತ್ಪತ್ತಿ ಸ್ಥಾನ ಆಯ್ತು. ಅಲ್ಲಿಂದ ಲಾರ್ಜ್ ಇಂಟೆಸ್ಟೈನ್, ಸುಮ್ಮನೆ ಒಂದು ಉದ್ದನ್ ಲೈನ್ ಹೇಳ್ಕೋಬೇಕು, ಹಿಂಗೆ ಚಿತ್ರ ಹೇಳ್ಕೋಬಾರ್ದು, ಉದ್ದನ್ ಪೈಪ್ ಅಂತ ಅನ್ಕೊಂಡ್ಬಿಡು. ಅಲ್ಲಿಂದ ಲಾರ್ಜ್ ಇಂಟೆಸ್ಟೈನ್ ಕೆಳಗಿದೆ ಗುದದ್ವಾರದವರೆಗೂ, ಅದೇನದು ವಾತಸ್ಥಾನ. ಇದು ನಿಜವಾದ ಅರ್ಥ. ತೇ ವ್ಯಾಪಿನೋಪಿ ಹೃನ್ನಾಭ್ಯೋ ಅದೋ ಮಧ್ಯವರ್ತು ಸಂಶ್ರಿತ ಅಂತ ಹೇಳಿರೋದ ಅರ್ಥ. ಹಾಗೆ ನೋಡಿದ್ರೆ ವಾತ ಇಲ್ಲಿ ಹೇಳಿ ಪಕ್ವಾಶಯ ಕಟಿತಕ್ತಿ ಶ್ರೋತ್ರ ಅಂದ್ರು. ಶ್ರೋತ್ರ ಇಲ್ಲಿದೆ, ಅಲ್ಲಿ ಇಲ್ಲಿ ನಾಭಿ ಕೆಳಗಿದೆ, ಏನ್ ಶ್ರೋತ್ರ ಇಲ್ಲಲ್ವಾ? ಹಾಗೆ ಸೊ ಈ ಎಲ್ಲಾ ದೋಷಗಳು ಕೂಡ ಹಾಗೆ ಅಪ್ಲಕ್ಕ. ಚಕ್ಷು ಅಂತ ಹೇಳಿದ್ರು, ಚಕ್ಷು ಎಲ್ಲಿ ಪಿತ್ತಕ್ಕೆ ಎಲ್ಲಿದೆ? ಚಕ್ಷು ಇಲ್ಲಿದೆ, ಅಲ್ಲೆಲ್ಲಿದೆ. ಸೊ ಹಾಗಾಗಿ ಇದನ್ನ ಗೌಣ ಸ್ಥಾನ ಮತ್ತು ಪ್ರಧಾನ ಸ್ಥಾನ ಅಂತ ಕನ್ಸಿಡರ್ ಮಾಡಿ, ಪ್ರಧಾನ ಸ್ಥಾನವನ್ನು ಆಚಾರ್ಯರು ಹೃನ್ನಾಭಿ ಅದೋ ಮಧ್ಯವರ್ತು ಸಂಶ್ರಿತ ಅಂತ ಹೇಳಿರುವಂಥದ್ದು. ಈ ಗಟ್ಟನ್ನ ಈ ರೀತಿ ಮಾಡಿದಾಗ, ನಾವು ಆಹಾರ ತಗೊಂಡಾಗ ಮೊದಲಿಗೆ ಬಿಡುಗಡೆ ಆಗುವಂಥದ್ದು ಫೇನ ಕಫ. ಹಾಗಾಗಿ ಕಫ ಊರ್ಧ್ವ ಸ್ಥಾನ, ಗಟ್ಟಷ್ಟೇ ವಿಚಾರ ಮಾಡ್ಬೇಕು. ಈ ಶ್ಲೋಕಕ್ಕೆ ಅಪ್ಲೈ ಮಾಡ್ಕೊಂಡು ಗಟ್ಟಷ್ಟೇ ವಿಚಾರ ಮಾಡ್ಬೇಕು, ಅದ್ರ ಮುಂದೆ ಆಮೇಲೆ ವಿಚಾರ ಮಾಡೋಣ, ಗಟ್ ಮಾತ್ರ. ಸೊ ಇದು ಕಫ ಉತ್ಪತ್ತಿಯ ಸ್ಥಾನ. ಸೊ ಕಫ ಇಲ್ಲೇ ಇದೆ ಅನ್ನೋದು ಅದ್ರ ಉದ್ದೇಶ. ಅಂದ್ರೆ ಇಲ್ಲೇ ಕಫ ಬಿಡುಗಡೆ ಆಗತ್ತೆ ಆಹಾರದಿಂದ ಅಂತ. ಮಧ್ಯಭಾಗದ ಗಟ್ಟೇನಿದೆ ಇಲ್ಲಿ ಪಿತ್ತ ಬಿಡುಗಡೆ ಆಗ್ತದೆ ಅಂತ ಅರ್ಥ, ಕೊನೆ ಭಾಗದಲ್ಲಿ ವಾತ ಬಿಡುಗಡೆ ಆಗ್ತದೆ ಅನ್ನೋದು ಅರ್ಥ. ಸೊ ಇದು ಅದೋ ಮಧ್ಯವರ್ತ ಸಂಶ್ರಿತ ಅಂದ್ರೆ ಎಕ್ಸಾಕ್ಟ್ ಪಾಯಿಂಟ್ ಅಂದ್ರೆ ಇದು. ಆಮೇಲೆ ಏನು? ಆಮೇಲೆ ಗೌಣಸ್ಥಾನಗಳು, ಉರಕಂಠ ಶಿರಕ್ಲೋಮ ಪರ್ವ ಆಮಾಶಯೋ. ನೋಡಿ, ಮತ್ತು ಆಮಾಶಯ ಸೇರಿಸಿದ್ರು, ಇದು ವಿಶೇಷ. ಪರ್ವಣ್ಣಾಮಾಶಯೋರ ಸಹ ಉರಕಂಠ ಶಿರಕ್ಲೋಮ ಪರ್ವಣ್ಣಾಮಾಶಯ, ಆಮಾಶಯ ಸೇರಿಸಿರುವಂತೆ. ಅಥವಾ ಉರ ವಿಶೇಷತಃ ಅಂತ ಹೇಳಿದ್ರೆ ಉರದಲ್ಲಿ ಕಫೋತ್ಪತ್ತಿ ಆಗುತ್ತೆ, ಆಮಾಶಯ. ಆ ಆಮಾಶಯ ಬೇರೆ, ಅದು ಸ್ಟ್ರಕ್ಚರಲ್ ಆಮಾಶಯ. ಅಲ್ಲಿ ಹೇಳಿರುವಂಥದ್ದು ಆಮಾಶಯ ಅನ್ನೋ ಭಾಗ ಇದೆಯಲ್ಲ, ಅದು ಸ್ಟ್ರಕ್ಚರಲ್ ಆಮಾಶಯ. ನಾವಿಲ್ಲಿ ಆಮಾಶಯ, ಪಕ್ವಾಶಯ, ಪಶ್ಚಮಾನಾಶಯ ಅಂತ, ಆಮಾಶಯ, ಪಶ್ಚಮಾನಾಶಯ, ಪಕ್ವಾಶಯ ಅಂತ ಏನ್ ಕರಿತೀವಿ, ಇದು ಫಿಸಿಯೋಲಾಜಿಕಲ್, ಫಂಕ್ಷನಲ್. ಅಂದ್ರೆ ಎಲ್ಲೆಲ್ಲ ಕಫ ಉತ್ಪತ್ತಿ ಆಗುತ್ತೋ ಅದನ್ನೆಲ್ಲ ಆಮಾಶಯ ಅಂತಾನೆ ಕರೆಯೋದು. ಇಲ್ಲಿ ಕಫ ಉತ್ಪತ್ತಿ ಆಗುತ್ತೆ ಅಂದ್ರೆ ಅದು ಆಮಾಶಯನೇ, ಅದ್ರ ಫಂಕ್ಷನಲ್ ಆಮಾಶಯ. ಇಲ್ಲಿ ಉತ್ಪತ್ತಿ ಆಯ್ತಾ ಅಲ್ಲಿ ಫಂಕ್ಷನಲ್, ಇಲ್ಲಿ ಬಿಡುಗಡೆ ಆಯ್ತಾ ಅಲ್ಲಿ ಫಂಕ್ಷನಲ್. ಈ ಸೋಫೆಗಸ್ ಅಲ್ಲಿ, ಸ್ಟಮಕ್ ಅಲ್ಲಿ ಬಿಡುಗಡೆ ಅಲ್ಲಿ ಆಮಾಶಯ, ಅದು ಆಮಾಶಯ ಅಂತಾನೆ. ನಾವಿನ್ನ ಸಪರೇಟ್ ಮಾಡ್ಕೊಂಡ್ಬಿಡ್ಬೇಕು. ಆಮಾಶಯ ಅಂತದ್ದು ಸ್ಟ್ರಕ್ಚರಲ್ ಪಾರ್ಟ್ ಬೇರೆ, ಕಫ ಉತ್ಪತ್ತಿ ಸ್ಥಾನವಾದ ಆಮಾಶಯ ಅಂತ ಏನ್ ಕರೀತಾರೋ ಅದು ಇಲ್ಲಿಂದ ಪೈಲೋರಸ್ ಎಂಡ್ವರೆಗೂ ಇರ್ತದೆ ಸಾಮಾನ್ಯವಾಗಿ. ಮತ್ತೆ ಅಧೋ ಆಮಾಶಯ ಅಥವಾ ಪಶ್ಚಿಮಾನಾಶಯ ಅನ್ನುವಂಥದ್ದು ಪೈಲೋರಸ್ ಎಂಡ್ ಇಂದ ಲಾರ್ಜ್ ಸ್ಮಾಲ್ ಇಂಟೆಸ್ಟೈನ್ ಎಂಡ್ ಆಗೋವರೆಗೂ ಏನಿದೆಯಲ್ಲ, ಇದನ್ನ ಅಧೋ ಆಮಾಶಯ ಅಥವಾ ಪಿತ್ತ ಸ್ಥಾನ ಅಂತ ಹೇಳ್ತೀವಿ. ಎಲ್ಲಾ ಪಿತ್ತ ಶರೀರದ ಪೋಷಣೆ ಮಾಡುವಂಥದ್ದು ಇದೇ ಸ್ಥಾನ, ಮತ್ತು ಪಿತ್ತಜವಾದಿಗಳು ಉತ್ಪತ್ತಿ ಆಗುವ ಸ್ಥಾನವೂ ಇದೆ. ಹಾಗಾಗಿ ಇಲ್ಲಿ ಪಿತ್ತ ಉತ್ಪತ್ತಿ ಆಗುತ್ತೆ, ಅಚ್ಚ ಪಿತ್ತ ಉತ್ಪತ್ತಿ ಆಗುವಂತಹ ಸ್ಥಾನ. ಸೊ ಇಲ್ಲಿ ಅಚ್ಚ ಪಿತ್ತ ಉತ್ಪತ್ತಿ ಎಲ್ಲಾದ್ರೂ ಕೂಡ ಅದನ್ನು ನಾವು ಪಿತ್ತ ಸ್ಥಾನ ಅಂತ ಕರಿಬೇಕು. ಅದು ಗಂಟ್ಲಲ್ಲಾದ್ರೂ ಸರಿ, ಸ್ಟಮಕ್ ಅಲ್ಲಾದ್ರೂ ಸರಿ, ಇಂಟೆಸ್ಟೈನ್ ಆದ್ರೂ ಸರಿ. 99% ಪೈಲೋರಸ್ ಇಂದ ಮೇಲೆ ಕಫವೇ ಉತ್ಪತ್ತಿ ಆಗುವಂಥದ್ದು. 1 or 2% ವಾತವೂ ಉತ್ಪತ್ತಿ ಆಗುತ್ತೆ, 1 or 2% ಪಿತ್ತವೂ ಉತ್ಪತ್ತಿ ಆಗುತ್ತೆ. ಅದು ಡಿಪೆಂಡಿಂಗ್ ಅಪ್ ಅಂತ ಫುಡ್ ಅಂಡ್ ಡಿಪೆಂಡಿಂಗ್ ಅಪ್ ಅಂತ ಕಂಡೀಷನ್, ಅದನ್ನ ಮಾತಾಡೋಣ ಮತ್ತೆ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಯಾಕೆ ಮೇಲ್ಭಾಗದಲ್ಲಿದೆ ಅನ್ನೋದು ಫಸ್ಟ್ ಬರೋಣ. ಯಾಕೆ ಮೇಲ್ಭಾಗದಲ್ಲಿದೆ ಅಂತ. ಈಗ ನಾವು ಪಂಚಮಹಾಭೂತಗಳನ್ನ ನೋಡ್ತಾ ಹೋದ್ರೆ ಯಾವುದು ತುಂಬಾ ಶಕ್ತಿಯುತವಾದ ಮಹಾಭೂತ, ತುಂಬಾ ಶಕ್ತಿ ಇರುವಂತಹ ಮಹಾಭೂತ ಯಾವ್ದು ಅಂದ್ರೆ ಆಕಾಶ. ಯಾಕಂದ್ರೆ ಅದು ಅತ್ಯಂತ ಸೂಕ್ಷ್ಮ, ನೀವು ಕೈಗೂ ಎಲ್ಲೂ ಸಿಗಲ್ಲ, ಏನ್ ಮಾಡಕ್ಕೂ ಸಿಗಲ್ಲ. ನೀವು ಬೆಂಕಿ ಹಚ್ತಿನಂದ್ರು ಹತ್ತಲ್ಲ, ಏನ್ ಮಾಡಕ್ ಹೋದ್ರು ಅದು ಕೈಗೆ ಸಿಕ್ಕಲ್ಲ. ಹಂಗಾಗಿ ಅತ್ಯಂತ ಶಕ್ತಿಯುತವಾದ ಒಂದು ಮತ್ತೆ ತುಂಬಾ ಸರ್ವವ್ಯಾಪಿ ಆಗಿರ್ತಕ್ಕಂತಹ ಮಹಾಭೂತ ಆಕಾಶ. ಎರಡನೇದು ಕೈ ಸಿಗುವಂಥದ್ದು ವಾತ. ಸೊ ಈ ವಾತ ದೋಷ ಅದನ್ನ ತಣ್ಣಗ್ ಮಾಡ್ಬೋದು, ಬಿಸಿನೂ ಮಾಡ್ಬೋದು. ಬೆಂಕಿಯನ್ನು ಇಟ್ಕೊಂಡ್ಬಿಟ್ಟು ಬಿಸಿ ಮಾಡ್ಬೋದು, ಐಸನ್ ಇಟ್ಕೊಂಡ್ಬಿಟ್ಟು ತಣ್ಣಗೆ ಮಾಡ್ಬೋದು. ಸೊ ನಮ್ ಕಂಟ್ರೋಲ್ಗೆ ಒಂದ್ ಸ್ವಲ್ಪನಾದ್ರೂ ಕೈಗೆ ಸಿಗ್ತದೆ, ಸ್ಪರ್ಶ ಇದಕ್ಕೆಲ್ಲ ಸಿಗ್ತದೆ. ಸೊ ಅತ್ಯಂತ ಪ್ರಬಲವಾದ ದೋಷ ಯಾವುದು ಅಂದ್ರೆ ವಾತದೋಷ. ಅಂದ್ರೆ ವಾತದೋಷ ಇದು ಆಗಿರೋದು ಯಾವ್ದ್ರಿಂದ? ವಾಯು ಮತ್ತು ಆಕಾಶ ಮಹಾಭೂತಗಳಿಂದ. ಸೊ ವಾಯು ಮತ್ತು ಆಕಾಶ ಮಹಾಭೂತಗಳಿಂದ ವಾತದೋಷ ಆಗಿದೆ, ತೇಜಸ್ಸಿನಿಂದ ಪಿತ್ತ ಆಗಿದೆ, ಪೃಥ್ವಿ ಆಪುಗಳಿಂದ
ಕಫ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಈ ಮಹಾಭೂತಗಳು, ವಾಯು ಮತ್ತು ಆಕಾಶ ಪ್ರಧಾನ ಮಹಾಭೂತಗಳು ಇರ್ತಕ್ಕಂತಹ ಯಾವುದೇ ದ್ರವ್ಯ ತಗೊಳ್ಳಿ, ಸುಲಭವಾಗಿ ಅದು ರಸವನ್ನ ಬಿಟ್ಕೊಡಲ್ಲ. ಉದಾಹರಣೆ ನಿಂಬಪತ್ರ, ವಾಸಪತ್ರ, ಇವನ್ನೆಲ್ಲ ರಸವನ್ನು ಬಿಟ್ಕೊಡ್ತಾವ ಅವು? ಇಲ್ಲಿ ಬಿಡಲ್ಲಲ್ವಾ? ಸೊ ಶಿವಕುಮಾರ್ ಏನಕ್ಕೆ ಹೇಳಿದ್ರೆ, ಒನ್ಸ್ ಅಗೇನ್ ಮೆನ್ಷನ್ ದ ಲೊಕೇಶನ್. ಓಕೆ, ಈಗ ಓಷ್ಟದಿಂದ ಪ್ರಾರಂಭ ಆಗಿ ಪೈಲೋರಸ್ ಎಂಡ್ ಅಂದ್ರೆ ಸ್ಟಮಕ್ಕಿನ ಪೈಲೋರಸ್ ಎಂಡ್ ಏನ್ ಮುಗಿತದಲ್ಲ, ಆ ಮುಗಿಯೋವರೆಗೂ ಇದನ್ನ ಊರ್ಧ್ವಸ್ಥಾನ ಅಂತ ಕರಿತೀವಿ, ಕಫಸ್ಥಾನ ಅಂತ ಕರಿತೀವಿ, ಆಮಾಶಯ ಅಂತ, ಫಂಕ್ಷನಲ್ ಆಮಾಶಯ ಅಂತ ಕರಿತೀವಿ. ಪೈಲೋರಸ್ ಎಂಡ್ ಮುಗಿದ್ಮೇಲೆ ಡಿಯೋಡಿನಂ ಪಾರ್ಟು, ಜಿಜಿನಂ ಪಾರ್ಟು, ಈಲಿಯಂ ಪಾರ್ಟು ಉಂಡುಕಕ್ಕೆ ಅಟ್ಯಾಚ್ ಆಗಿದೆ ಅಲ್ಲ, ಅಲ್ಲಿವರೆಗೂ ಅದನ್ನ ಪಿತ್ತಸ್ಥಾನ ಅಂತ ಕರಿತೀವಿ, ಅಥವಾ ಅದನ್ನ ನಾವು ಫಂಕ್ಷನಲಿ ಪಚ್ಚಮಾನಾಶಯ ಅಂತ ಕರಿತೀವಿ. ಮತ್ತೆ ಪಕ್ವಾಶಯ, ಉಂಡುಕದಿಂದ ಗುದದ್ವಾರದವರೆಗೂ ಪಕ್ವಾಶಯ ಇದೆಯಲ್ಲ, ಇದನ್ನ ನಾವು ಫಂಕ್ಷನಲ್ ಪಕ್ವಾಶಯ ಅಂತ ಕರಿತೀವಿ. ಈಗ ನಾವು ಫಂಕ್ಷನಲ್ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀನಿ. ಫಂಕ್ಷನಲ್ ಪಕ್ವಾಶಯ ಅಂತೀವಿ. ಆ ಭಾಗದಲ್ಲಿ 99% ವಾತ ಉತ್ಪತ್ತಿ ಆಗುತ್ತೆ, 99% ಇಲ್ಲಿ ಪಿತ್ತ ಆಗುತ್ತೆ, ಕಫೋತ್ಪತ್ತಿ ಆಗುತ್ತೆ, ಇನ್ 1% ಆಚೆ ಈಚೆ ಆಗುತ್ತೆ, ಅದು ಹೇಳ್ತೀನಿ ಆಮೇಲೆ ಅಂತ ಹೇಳಿದೆ. ಇಷ್ಟು. ಸೊ ವಾಯು ಮತ್ತು ಆಕಾಶ ಮಹಾಭೂತ ಇರ್ತಕ್ಕಂತಹ ನಿಂಬಪತ್ರಗಳಾಗ್ಲಿ ವಾಸಾಪತ್ರಗಳಾಗ್ಲಿ, ಅದರಿಂದ ಸ್ವರಸ ತೆಗೆದು ಬಹಳ ಕಷ್ಟ. ಹಾಗಾಗಿ ಏನ್ ಮಾಡ್ತೀವಿ ನಾವು, ಪುಟಪಕ್ಕು ಸ್ವರಸ ಅಂತ ಕರಿತೀವಿ. ಅಂದ್ರೆ ಅಗ್ನಿಯಿಂದ ಪಕ್ಕು ಮಾಡಿಬಿಟ್ಟು ಅದನ್ನ ಆಮೇಲೆ ರಸವನ್ನು ಹೆಣ್ತೀವಿ. ಸೊ ಅದನ್ನ ಮೆತ್ತು ಮಾಡ್ಲಿಕ್ಕೆ ಅಗ್ನಿ ಬೇಕು. ಯಾಕಂದ್ರೆ ವಾಯು ಆಕಾಶಗಳು ಕಠಿಣವಾಗಿ, ಅದು ಸಿಗೋದಿಲ್ಲ, ಆಕಾಶ ಸೂಕ್ಷ್ಮ, ಅದ್ರ ವಾಯು ಕಠಿಣ ಉತ್ಪತ್ತಿ ಮಾಡ್ತದೆ. ಆದ್ರೆ ಈ ಎರಡೂ ಕೂಡ ಸುಲಭದಲ್ಲಿ ಬಿಡುಗಡೆ ಹೊಂದಲ್ಲ ಅಂತ. ಬಿಡುಗಡೆ ಹೊಂದಲ್ಲ ಯಾವ್ದು? ಮಾಲಿಕ್ಯೂಲ್ ಸ್ಪ್ಲಿಟ್ ಆಗಲ್ಲ ಅಥವಾ ಬಾಂಡ್ ಬ್ರೇಕ್ ಆಗಲ್ಲ ಈಸಿಯಾಗಿ ಅವು. ಹಾಗಾಗಿ ಅದು ಸ್ವರಸವನ್ನು ಬಿಟ್ಕೊಳ್ಳೋದಿಲ್ಲ. ಇಂತಹ ಆಹಾರ ಊಟ ಮಾಡಿದ ತಕ್ಷಣ ಬಿಡುಗಡೆ ಆಗ್ತದ? ಅಷ್ಟು ಸುಲಭ ಬಿಡುಗಡೆ ಆಗಲ್ಲ ಅದಕ್ಕೆ. ಅದೇ ಪೃಥ್ವಿ ಆಪಿ ಬರಣ, ಅದನ್ನ ನಾವು ವಾಯು ಆಕಾಶಗಳು ತುಂಬಾ ಸೂಕ್ಷ್ಮ ಮತ್ತು ಬಾಂಡೇಜ್ ತುಂಬಾ ಗಟ್ಟಿಯಾಗಿರ್ತಾವ, ಅಷ್ಟು ಸುಲಭವಾಗಿ ಅದು ಬ್ರೇಕ್ ಆಗಲ್ಲ. ಹೈಡ್ರೋಜನ್ ಅನ್ಕೊಳ್ಳಿ, ಹೀಲಿಯಂ ಅನ್ಕೊಳ್ಳಿ, ಅವೆಲ್ಲವೂ ಅಷ್ಟು ಸುಲಭವಾಗಿ ಬ್ರೇಕ್ ಆಗುವಂತದ್ದಲ್ಲ. ಅದೇ ಕೆಳಗಡೆ ಬರೋಣ, ಪೃಥ್ವಿ ಮತ್ತು ಆಪ್ಗಳು, ಇವು ಹೇಗೆ? ಇವುಗಳ ಬಿಡುಗಡೆ ಹೇಗೆ? ಬಹಳ ಇಲ್ಲ ಆಚಾರ್ಯರು ತುಂಬಾ ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಒಂದೊಂದು ವರ್ಡ್ ಕೂಡ ಆಚಾರ್ಯರದು ಕ್ಲೇದಕ ಕಫ ಅಂತ ಇದೆ. ನಾವು ಪ್ರಥಮ ಅವಸ್ಥಾ ಪಾಕದಲ್ಲಿ ಪಾಚನ ಆಗೋದಿಲ್ಲ, ಪಚನದ ಅವಶ್ಯಕತೆನೇ ಇಲ್ಲ, ಪಚನದ ಅಗ್ನಿಯ ಸಂಪರ್ಕನೇ ಬರಲ್ಲ. ಅಂದ್ರೆ ಅಗ್ನಿ ಸಂಪರ್ಕ ಬಂದಿದ್ರೆ ಹೆಂಗೆ ಬಾಂಡ್ಗಳು ಬಿಡುಗಡೆ ಆಗುತ್ತೆ ಅಂದ್ರೆ, ಸಕ್ಕರೆ ನೀರಲ್ಲಿ ಕರಗುತ್ತಲ್ಲ ಹಾಗೆ ಕರಗ್ಬಿಡ್ತದೆ. ಸೊ ಆಹಾರದಲ್ಲಿ ಇರ್ತಕ್ಕಂತಹ ಶುದ್ಧವಾದ ಆಹಾರ ಹೇಳೋದು, ಇವತ್ತಿನ ಏನೋ ಕಸ ತಿಂತೀವಲ್ಲ ಅದಲ್ಲ, ಶುದ್ಧವಾಗಿ ಆಚಾರ್ಯರು ಹೇಳಿರ್ತಕ್ಕಂತಹ ಆ ರೀತಿ ಪಕ್ವವಾಗಿರ್ತಕ್ಕಂತಹ ಅನ್ನದಲ್ಲಿ, ಹಾಗಾಗಿ ಹಸಿ ತಿನ್ನು, ಆಯುರ್ವೇದ ಡಾಕ್ಟರ್ಗಳು ಕೂಡ ಹೇಳೋದ್ ಕಲ್ತಿದ್ದಾರೆ, ಹಸಿ ಆಹಾರ ತಿನ್ನು, ಹಸಿ ಮೊಳಕೆ ಕಾಳು ತಿನ್ನು, ಹಸಿ ಕಾಳು ತಿನ್ನು, ಇವೆಲ್ಲವನ್ನೂ ಆಚಾರ್ಯರಲ್ಲೂ ಆ ರೀತಿ ಮೆನ್ಷನ್ ಮಾಡಕ್ ಹೋಗಿಲ್ಲ. ಸುಪಕ್ವ ಅನ್ನ, ಸುಪಕ್ವ ಅನ್ನ, ಹಸಿದನ್ನ ಫಲಗಳನ್ನ ಹಸಿಯಾಗಿ ತಿನ್ಬೇಕು ಅಂತ ಹೇಳ್ಕೊಂಡ್ರು ಬಿಟ್ರೆ, ಫಲಗಳನ್ನ ಬೇಯಿಸ್ಲಿಕ್ಕೆ ಹೇಳಿಲ್ಲ ಆಚಾರ್ಯರನ್ನು ಬಿಟ್ರೆ, ಉಳಿದವನ್ನೆಲ್ಲ ಸುಪಕ್ವ ಅನ್ನ, ಅದಕ್ಕೆ ಅಗ್ನಿ ಸಂಸ್ಕಾರವನ್ನು ಕೊಟ್ಟು ಬಿಡುಗಡೆ ಆಗೋ ರೀತಿಲಿ ಮಾಡ್ಕೊಂಡು ನಾವು ತಿಂದ ತಕ್ಷಣನೇ ಪೃಥ್ವಿ ಮತ್ತು ಆಪ್ ಮಹಾಭೂತಗಳು ಭೂತಾಗ್ನಿಯಿಂದ ಸುಲಭವಾಗಿ ಡಿಸಾಲ್ವ್ ಆಗ್ತವೆ. ಅನ್ನ ಕ್ಲೇದನಾತ್ ಕ್ಲೇದಕಂ ಅಂತ ಹೇಳಿದ್ರು. ಸೊ ಆಮಾಶಯದಲ್ಲಿ ಆಹಾರ ಮತ್ತು ಹಿಂದಿನ ದಿನ ಊಟ ಮಾಡಿದ ಆಹಾರದಲ್ಲಿರ್ತಕ್ಕಂತಹ ಕ್ಲೇದಕ ಕಫ, ಅಂದ್ರೆ ಶುದ್ಧವಾದ ಕ್ಲೇದಕ ಕಫ, ಅನ್ನ ಕ್ಲೇದನಾತ್ ಕ್ಲೇದಕಂ ಅಂತ ಹೇಳಿದ್ರಲ್ಲ, ಅದು ಕ್ಲೇದನವನ್ನು ಮಾಡುತ್ತೆ. ಆ ಕ್ಲೇದನದೇನು? ಇಮಿಡಿಯೇಟ್ ಕಫ ಮತ್ತು ಅಂದ್ರೆ ಪೃಥ್ವಿ ಮಹಾಭೂತಗಳು ಬಿಡುಗಡೆ ಹೊಂದ್ಬಿಡ್ತದೆ, ಈಸಿ ಡಿಸಾಲ್ವ್. ಅದನ್ನ ಹಂಗಾಗಿ ಅಗ್ನಿ ಸಂಸ್ಕಾರ ಅಂತ ಹೇಳಿಲ್ಲ, ಈಸಿ ಡಿಸಾಲ್ವ್ ಆದ ತಕ್ಷಣ ಏನಾಯ್ತದು, ಎಷ್ಟು ಚೆನ್ನಾಗಿ ಡಿಸಾಲ್ವ್ ಆಗ್ಬೇಕು ಅಂದ್ರೆ ಅದು ಕೂಡ ಫೇನ ಕಫವಾಗಿ ಉತ್ಪತ್ತಿ ಆಗ್ಬೇಕು. ಇಲ್ಲಿ ಆಚಾರ್ಯರು ಲಘು ಕಫ ಅಂತ ಕರಿಬೋದಿತ್ತು, ಫೇನ ಕಫ ಅನ್ನೋದ್ರ ಬದಲು ಲಘು ಕಫ ಅಂತ ಕರಿಬೋದಿತ್ತು. ಹಂಗ ಕರೆದಿಲ್ಲ ಆಚಾರ್ಯ, ಯಾಕಂದ್ರೆ ಕಫ ಯಾವಾಗ್ಲೂ ಲಘುವಾಗಿರಲ್ಲ, ಅದು ಗುರುನೇ ಅದು. ಯಾಕಂದ್ರೆ ಅದು ಬೃಹ್ಮಣಕಾರಿ, ಅದು ಬೃಹ್ಮಣ ಲಘು ಇತ್ತು ಅಂದ್ರೆ ಬೃಹ್ಮಣ ಹೆಂಗ್ ಮಾಡೋದು ಸಾಧ್ಯ? ಹಾಗಾಗಿ ಲಘು ಕಫ ಅಂತ ಕರಿಬಾರ್ದು ಆ ಶಬ್ದನ, ಫೇನ ಅಂತ ಕರಿಬಹುದು. ಅದನ್ನ ಹಗರ ಮಾಡ್ಬೋದು, ಆದ್ರೆ ಅದು ಗುರುವೇ. ಬಲ್ಕಲ್ ರೈಸ್ ಮಾಡ್ಬೋದು. 1 ಲೀಟರ್ ಆಯಿಲ್ ನ ಎಮಲ್ಸಿಫೈ ಮಾಡಿ ಹಿಂಗೆ 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 ಮಾಡಿ ಅದನ್ನು ನೊರೆ ಎಲ್ಲ ಮಾಡಿಟ್ರೆ ಅದು 1 ಲೀಟರ್ ಇರ್ತದೆ. ಬಲ್ಕ್ ನ ದೊಡ್ಡದಾಗಿ ಜಾಗನ ಆಕ್ರಮಣ ಮಾಡ್ಬೋದು. ಹಾಗಾಗಿ ಅಲ್ಲಿರ್ತಕ್ಕಂತಹ ಕಫ, ಇಲ್ಲಿ ಫೇನ ರಕ್ತ ಅಂತ ಕರಿತೀವಲ್ಲ, ಇದು ಆಲ್ಮೋಸ್ಟ್ ಒಂದೇ ರೀತಿ ಇದ್ದದ್ದು. ಹಾಗಾಗಿ ಉಪ್ಪು ರಸದಿಂದ ಉತ್ಪತ್ತಿ ಆಗಿದೆ, ಫೇನ ರಕ್ತದಿಂದ ಉತ್ಪತ್ತಿ ಆಗಿದೆ ಅಂತ ಹೇಳ್ತೀವಿ. ಆ ಫೇನ ಅನ್ನೋದ್ರ ಉದ್ದೇಶ ಏನಂದ್ರೆ, ಬಲ್ಕ ಕಾಣುತ್ತೆ, ಅದ್ರ ಉದ್ದೇಶ ಸರ್ಫೇಸ್ ಏರಿಯಾ ಜಾಸ್ತಿ ಮಾಡುವಂಥದ್ದು ಅಷ್ಟೇನೆ. ಅದು ಫೇನ ಉತ್ಪತ್ತಿ ಮಾಡೋದಂದ್ರೆ ಸರ್ಫೇಸ್ ಏರಿಯಾ ಜಾಸ್ತಿ ಮಾಡೋದು. ಆ ಫೇನ ಇದ್ರೆ ಏನು ಉದ್ದೇಶ? ಫೇನ್ ಅಂದ್ರೆ
ಫೇನ ಇದ್ರೆ ಮುಂದಕ್ಕೆ ಹೋಗೋದಕ್ಕೆ ಸುಲಭ. ನೀವು ನೀರನ್ನ ಇಲ್ಲಿಂದ 1 ಕಿಲೋಮೀಟರ್ ಬಿಸಾಕಲ್ಲ. ಅದೇ ಬಬಲ್ ಮಾಡ್ರಿ, ಏರ್ ಬಬಲ್ ಅಂತ ಓದ್ಬಿಟ್ಟು ಏರ್ ಬಬಲ್ ಮಾಡಿ ಹಾಕಿ, ಒಂದ್ ವೇಳೆ ಅದು ಹೊಡಿಲಿಲ್ಲ ಅಂದ್ರೆ ಕಿಲೋಮೀಟರ್ ಗಟ್ಲೆ ಸಾಕೊಂಡು ಹೋಗುತ್ತೆ. ಇದೇ ಒಂದು ಬಿಂದು ಜಲ ಅಲ್ಲಿ ಹೋಗಿ ಬೀಳ್ತದೆ, ಒಂದು ಬಿಂದು. ಸೊ ಹೀಗೆ ಹಲವಾರು ನೂರಾರು ಕೋಟ್ಯಾಂತರ ಬಬಲ್ಸ್ ಅನ್ನ ಓದ್ಕೊಂಡು ಬಿಟ್ಟು ಒಂದ್ ಜಾಗದಲ್ಲಿ ಕಂಡೆನ್ಸ್ ಮಾಡಿದ್ರೆ ಕಿಲೋಮೀಟರ್ ಗಟ್ಲೆ ಹೋಗಿ ಇಲ್ತಕ್ಕಂಥ ನೀರನ್ನು ತಗೊಂಡೋಗಿ ಸುಮ್ನೆ ಅಂದ್ರೆ ಅದಕ್ಕೆ ಎಷ್ಟು ಹಗುರ ಬರ್ತದೆ. ಸೊ ವಾತದಿಂದ ಫೇನತ್ವವನ್ನು ತಗೊಂಡ್ಬಿಟ್ಟು ಅದಕ್ಕೆ ಫೇನ ಕಫ ಅಂತ ಕರಿತೀವಿ ಹೊರತು ಕಫವೇ ಲಘು ಆಗಲ್ಲ. ಅದು ಆಗ್ಬಾರ್ದು, ಆಗೋದಿಲ್ಲ. ಹಂಗಾಗಿ ಆಚಾರ್ಯ ಫೇನ ಕಫ ಅಂತ ಕರೆದ್ರೆ ಹೊರತು ಲಘು ಕಫ ಅಂತ ಕರೆಯಲಿಲ್ಲ. ಈ ಫೇನ ಕಫ ಉತ್ಪತ್ತಿಗೆ ಮೊದಲು ಪೃಥ್ವಿ ಆಪ್ಗಳು, ಹಾಗಾಗಿ ಅವು ಊರ್ಧ್ವದಲ್ಲೇ ಇರ್ತದೆ. ನನ್ನ ವಾಯ್ಸ್, ಆಡಿಯೋ ವಿಡಿಯೋ ಎರಡು ಕ್ಲಿಯರ್ ಇದ್ರೆ ಎವಿ ಕ್ಲಿಯರ್ ಅಂತ, ಆಡಿಯೋ ವಿಡಿಯೋ ಕ್ಲಿಯರ್ ಇದ್ರೆ ಎವಿ ಕ್ಲಿಯರ್ ಅಂತ ಹಾಕಿ. ಇಲ್ಲೇನೋ ವ್ಯತ್ಯಾಸ ಬರ್ತಾ ಇದೆ. ಹಾ, ಹಾಗಾಗಿ ಊರ್ಧ್ವ ಭಾಗದಲ್ಲಿ ಸುಲಭವಾಗಿ ಡಿಸಾಲ್ವ್ ಆಗಿಬಿಡ್ತದೆ, ಅಲ್ಲಿ ಪಾಚನ ಅನ್ನೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಆಹಾರದಲ್ಲಿರ್ತಕ್ಕಂತಹ ಪೃಥ್ವಿ ಆಪ್ಗಳು ಬಿಡುಗಡೆಯಾಗಿ ಮೊದಲು ಕಫ ಬರೋದ್ರಿಂದ ಅದು ಊರ್ಧ್ವ ಭಾಗದಲ್ಲಿದೆ. ಇದು ಕ್ಲಿಯರ್, ಇದು ಪೋಷಣಕಾರಿ. ಮತ್ತೆ ಮುಂದೆ ಹೋದಾಗೆ ತೇಜ ಮಹಾಭೂತಗಳು ಪೃಥ್ವಿಗಳಿಗಿಂತಲೂ ಸ್ವಲ್ಪ ಕಷ್ಟ ಬಿಡುಗಡೆ, ಆದ್ರೆ ವಾಯು ಆಕಾಶಗಳಿಗಿಂತ ಸುಲಭ. ಹಾಗಾಗಿ ತೇಜ ಮಹಾಭೂತ ಬಿಡುಗಡೆ ಆಗ್ಬೇಕಂದ್ರೆ ಪಾಚಕ ಅಗ್ನಿ ಇನ್ವಾಲ್ವ್ ಆಗ್ಬೇಕು. ಪಾಚಕ ಅಗ್ನಿ, ತೆಕ್ತ ದ್ರವ ಪಾಚಕ ಅಗ್ನಿಯಲ್ಲಿ ಇನ್ವಾಲ್ವ್ ಆಗಿ ತೇಜ ಮಹಾಭೂತಗಳನ್ನ ಸಪರೇಟ್ ಮಾಡ್ಕೊಂಡು ಆಮೇಲೆ ಪ್ರತ್ಯೇಕ ಮಾಡಾಕ್ತವೆ. ಹಾಗಾದ್ರೆ ನೀವ್ ಹೇಳ್ಬೋದು, ಕಫ ಬಿಡುಗಡೆ ಆಗ್ಲಿಕ್ಕೆ ಅಗ್ನಿಯ ಸಂಪರ್ಕವೇ ಇಲ್ಲ ಅಂತ ಹೇಳಿದ್ರೆ ಹಂಗಾರೆ ಅಗ್ನಿ ಅವಶ್ಯಕತೆನೇ ಇಲ್ಲ. ಹಾಗಲ್ಲ. ಹಿಂದಿನ ದಿನದ ಆಹಾರದಲ್ಲಿ, ಹಿಂದಿನ ದಿನ ಅಂದ್ರೆ ಈ ಹಿಂದೆ ತಗೊಂಡಿರ್ತಕ್ಕಂಥ ಆಹಾರ, ಅದು ಕ್ಲೇದಕ ಕಫ ಹಗುರವಾಗಿ ಫೇನ ರೂಪದಲ್ಲಿ ರೆಡಿ ಇರೋದಕ್ಕೆ ಅಥವಾ ಅನ್ನ ಕ್ಲೇದವನವನ್ನು ಮಾಡ್ಲಿಕ್ಕೆ ಕೆಪಾಸಿಟಿ ಇದ್ರೆ ಅದು ಕ್ಲೇದಕ ಕಫ. ಅದನ್ನ ಮಾಡೋದು ಯಾರು? ಅಗ್ನಿನೇ, ಪಿತ್ತವೇ. ಹಾಗಾಗಿ ಅಗ್ನಿ ಬೇಕೇ ಬೇಕು. ಎಕ್ಸಾಂಪಲ್ ಹೇಳ್ತೇನೆ. ಈಗ ಸಕ್ಕರೆಯನ್ನು ನೀರಲ್ಲಿ ಕರಗಿಸ್ಬಿಡ್ಬೋದು ಸುಲಭ, ಹೌದಾ? ಕಾನ್ಸಂಟ್ರೇಟ್ ಈಗಾಗಲೇ ಸಕ್ಕರೆ ಚೆನ್ನಾಗಿ ಕರಗಿರ್ತಕ್ಕಂತಹ, ಇನ್ ಮುಂದೆ ಕರಗೋದೇ ಇಲ್ಲ ಅದ್ರೊಳಗೆ ಸಕ್ಕರೆ, ಅಷ್ಟು ಕಾನ್ಸಂಟ್ರೇಟೆಡ್ ನಾವು ತಗೊಂಡಿದ್ದೀವಿ. PUC ಎಲ್ಲ ಓದಿರ್ತೀವಿ ಅಲ್ವಾ? ಸೊ ಸಾಲ್ವೆಂಟ್ ಎಷ್ಟು ಇದಾಗಿದೆ ಅಂದ್ರೆ ಚೆನ್ನಾಗಿ ಅದು ಕರಗಿ ಇನ್ನು ಕರಗಿಸೋಲ್ಲ, ಅಷ್ಟು ಕಾನ್ಸಂಟ್ರೇಷನ್, ಫುಲ್ ಕಾನ್ಸಂಟ್ರೇಷನ್ ಆಗಿದೆ. ಅದಕ್ಕೆ ಮತ್ತೆ ನೀವು ಸಕ್ಕರೆ ಕರಗಿಸಿ ನೋಡೋಣ, ಸಾಧ್ಯನೇ ಇಲ್ಲಲ್ವಾ? ಸೊ ಈ ಕಾನ್ಸಂಟ್ರೇಷನ್ ಓವರ್ ಆಗಿರ್ತಕ್ಕಂಥದ್ದು ಯಾವ್ದಿದೆಯೋ ಅದನ್ನ ನಾವು ಆಮಕಫ, ಗುರು ಕಫ, ಇದು ಕ್ಲೇದಕ ಕಫ ಡಿಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅದು ಹಂಗ ಆಗ್ಬಾರ್ದು ಅಂದ್ರೆ ಯಾವ್ದು ಇನ್ವಾಲ್ವ್ ಆಗ್ಬೇಕು? ಪಿತ್ತ ಇನ್ವಾಲ್ವ್ ಆಗ್ಬೇಕು. ಹೆಂಗಿತ್ತು ಇನ್ವಾಲ್ವ್ ಆಗ್ಬೇಕು ಅಂದ್ರೆ ಬೆಂಕಿ ಹಾಕ್ಬಿಟ್ರೆ ಪಿತ್ತ ಇನ್ವಾಲ್ವ್ ಆದ್ರೆ ಅದೇನು ಸಕ್ಕರೆ ನೀರು ಇದಾಗತ್ತಾ? ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾದ್ರೆ ಹೇಗಿರ್ತದೆ? ಹಾಗಾದ್ರೆ ಪಿತ್ತದಲ್ಲಿ ಆಚಾರ್ಯ ಹೇಳಿದ್ರು, ಸಸ್ನೇಹಂ ಲಘುವಿಸಂ ಸರಂ ದ್ರವಂ ಅಂತ ಹೇಳಿದ್ರು. ಸೊ ಆ ದ್ರವ ಹೇಗಿದೆ ಅಂದ್ರೆ, ಪಿತ್ತದಲ್ಲಿರ್ತಕ್ಕಂತಹ ದ್ರವ ಭಾಗ ಹೇಗಿದೆ ಅಂದ್ರೆ ತೆಕ್ತ ದ್ರವ. ಅದು ಸ್ವಲ್ಪ ಒಂದು ಡ್ರಾಪ್ ಹಾಕಿದ್ರೆ ಅದು ಮತ್ತೊಂದು ಲೀಟರ್ ಸಕ್ಕರೆ ತಗೊಳ್ಳೋ ಲೆವೆಲ್ಗೆ ಇರುವಂತಹ ದ್ರವ ಅದು. ತೆಕ್ತ ದ್ರವತ್ವ, ದ್ರವ ಹೌದು, ಆದ್ರೆ ದ್ರವತ್ವನೇ ಇಲ್ಲ, ಆ ಲೆವೆಲ್ಗೆ ರೂಕ್ಷ ದ್ರವ ಅದು. ಹಾಗಾಗಿ ಅದು ಅಗ್ನಿ ಕಫದ ಜೊತೆಗೆ ಸಂಪರ್ಕ ಬಂದಾಗ ಅದು ಫೇನ ಉತ್ಪತ್ತಿ, ಅದು ವಾತವು ಕೂಡ ಆ ಕಫಕ್ಕೆ ಸೇರ್ಕೊಂಡು ಫೇನ ಉತ್ಪತ್ತಿ ಮಾಡೋದಕ್ಕೆ ಅವಾಗ ಮಾತ್ರ ಸಾಧ್ಯ. ಸೊ ಕಫವನ್ನ ಹಗುರವಾಗಿರೋ ರೀತಿ, ಫೇನವಾಗಿರೋ ರೀತಿ, ಮುಂದಿನ ಆಹಾರವನ್ನ ಡಿಸಾಲ್ವ್ ಮಾಡ್ಕೊಂಡು ಬಿಡುಗಡೆ ಆಗೋ ರೀತಿ ನಾವು ಅದನ್ನ ಮಾಡ್ಕೋಬೇಕು ಅಂದ್ರೆ ಅಗ್ನಿ ಬೇಕೇ ಬೇಕು. ಆದ್ರೆ ಈ ಸಂದರ್ಭದಲ್ಲೆಲ್ಲ ಹಿಂದೆನೆ ಮಾಡಿ ಇಟ್ಟಿರ್ಬೇಕು ಅದು ರೆಡಿಯಾಗಿ, ಕ್ಲೇದಕ ಕಫವನ್ನು ಹಿಂಗ್ ಕರಗಿಸ್ಬಿಟ್ರೆ. ಹಾಗಾಗಿ ಕಫ ಪ್ರಧಾನವಾಗಿರ್ತಕ್ಕಂತಹ ಪುರುಷರು, ಕಫ ಪ್ರಕೃತಿ ಇರುವಂತವ್ರು ಕ್ವಾಂಟಿಟಿ ಜಾಸ್ತಿ ತಗೊಳ್ತಾರೆ. ಜಗಿಬೇಕು ಅಂತಿಲ್ಲ, ಹಿಂಗೆ ಮಾಡಿ ನುಂಗುವಂತ ಜನ ಇರ್ತಾರೆ. ಯಾಕಂದ್ರೆ ಅದು ಅಷ್ಟು ಬೇಗ ಡಿಸಾಲ್ವ್ ಆಗುವಂಥದ್ದು. ಇದನ್ನ ನಾವು BSc ಓದುವಾಗ ಸಲೈವರಿ ಅಮೈಲೇಜ್ ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಒಂದು ಟೆಸ್ಟ್ ಇತ್ತು ನಮಗೆ, ಎಲ್ಲಿ ಜಿಯಾಲಜಿಲಿ, BSc ಸೆಕೆಂಡ್ ಇಯರ್ ಐ ಥಿಂಕ್. ಅಲ್ಲಿ ಸಲೈವರಿ ಅಮೈಲೇಜ್ ಹೇಗೆ ಕೆಲಸ ಮಾಡ್ತಾ ನೋಡೋಣ ಅಂತ. ಸೊ ನಾವು ಬೆನೆಡಿಕ್ಟ್ ರಿಯೇಜೆಂಟ್ ಇಂದ ಟೆಸ್ಟ್ ಮಾಡ್ತಾ ಇದ್ವಿ. ಅಂದ್ರೆ ಬೆನೆಡಿಕ್ಟ್ ರಿಯೇಜೆಂಟ್ ಹಾಕೊಂಡು ನಮಗೆ ಗ್ಲೂಕೋಸ್ ಇದೆ ಅಥವಾ ಇಲ್ಲ ಅಂತ ಹೇಳ್ತೀವಲ್ಲ, ಹಾಗೆ. ಅಂದ್ರೆ ಅದನ್ನೇ ಸಕ್ಕರೆ ಹಾಕಿ ನೀರಲ್ಲಿ ಚೆನ್ನಾಗಿ ಕರಗಿಸ್ಬಿಟ್ಟು ಬೆನೆಡಿಕ್ಟ್ ರಿಯೇಜೆಂಟ್ ಹಾಕಿ ನಾವು ಹೀಟ್ ಮಾಡ್ತಾ ಹೋದ್ರೆ ಅದು ಕಲರ್ ಚೇಂಜ್ ಆಗೋದೇ ಇಲ್ಲ. ಯಾಕೆ? ಅಲ್ಲಿ ಸುಕ್ರೋಸ್ ಇದೆ, ಗ್ಲೂಕೋಸ್ ಮಾಲಿಕ್ಯೂಲ್ ಆಗಿ ಸಪರೇಟ್ ಆಗಿರ್ಲಿಲ್ಲ. ಸೊ ಗ್ಲೂಕೋಸ್ ಆಗಿ ಸಪರೇಟ್ ಆಗ್ಬೇಕಂದ್ರೆ ಅಮೈಲೇಸ್ ಬೇಕು, ಸಲೈವರಿ ಅಮೈಲೇಸ್ ಅದನ್ನ ಮಾಡುತ್ತದೆ ಅನ್ನೋದನ್ನ ಹೇಳ್ತಾ ನಾವೇ ನಮ್ಮ ಎಂಜಿಲ್ ತೆಗೆದ್ಬಿಟ್ಟು
ಅದನ್ನ ಅದಕ್ಕೆ ಹಾಕಿಬಿಟ್ಟು ಸಕ್ಕರೆ ನೀರಿಗೆ ಹಾಕಿದ್ರೆ ಸ್ವಲ್ಪ ಸಮಯ ಹಾಕಿ ಮತ್ತೆ ಹಾಕಿ ಬೆರೆಡಿಕ್ಟರಿ ಅಂತ ಹಾಕಿದ್ರೆ ಅದು ಗ್ರೀನ್ ಕಲರ್, ಯೆಲ್ಲೋ ಕಲರ್, ಆರೆಂಜ್ ಕಲರ್, ರೆಡ್ ಕಲರ್ ಏನ್ ಯೂರಿನ್ ಟೆಸ್ಟ್ ಮಾಡ್ತೀವಲ್ಲ ಈ ರೀತಿ ಬರ್ತಿತ್ತು. ಸೊ ಅಲ್ಲಿ BSc ಅವಾಗ ಏನ್ ಅರ್ಥ ಏನು ಅದನ್ನ ಏನ್ ಪ್ರೂವ್ ಆಗ್ತದೆ ಅಂದ್ರೆ ಅಲೋವೆರಾ ಅಮೈಲೇಸ್ ಸುಕ್ರೋಸ್ ಮಾಲಿಕ್ಯೂಲ್ ನ ಸಪರೇಟ್ ಮಾಡಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತದೆ. ಏನಿದ್ರ ಅರ್ಥ? ಇಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಪಚನ ಅಂತ. ಇದನ್ನ ಅಲ್ಲಿ ಓದ್ ಬಂದ್ಮೇಲೆ ಆಯುರ್ವೇದ ಓದುವಾಗ ವಾವ್ ಏನ್ ಅದ್ಭುತವಾಗಿದೆ ಅಂತ ಅನಿಸ್ತು ನಂಗೆ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಪಚನ. ನಾವು ಇಟ್ಕೊಂಡ ತಕ್ಷಣನೇ ಒಂದ್ ವೇಳೆ ಸುಕ್ರೋಸ್ ಮಾಲಿಕ್ಯೂಲ್ ಗ್ಲೂಕೋಸ್ ಆಗಿ ಬಿಡುಗಡೆ ಹೊಂದ್ಬಿಡ್ತದೆ ಅದನ್ನ ಆ ಅಲೋವೆರಾ ಅಮೈಲೇಸ್ ಇಂದ. ಸೊ ಹಾಗೆ ಅಂದ್ರೆ ಅಲ್ಲೇ ಅಗ್ನಿ ಬಂದು ಕರಗಿಸುವಂತದ್ದಿಲ್ಲ, ಕರಗಿ ಬಿಡೋದು, ಸಪರೇಟ್ ಆಗಿಬಿಡೋದು, ಡಿಸಾಲ್ವ್ ಆಗ್ಬಿಡೋದು. ಹಾಗಾಗಿ ಪೃಥ್ವಿ ಆಪ್ ಮಹಾಭೂತಗಳು ಈಸಿ ಡಿಸಾಲ್ವ್ ಆಗೋದು ಕ್ಲೇದಕ ಕಫದಲ್ಲಿ. ಹಾಗಾಗಿ ಅದು ಊರ್ಧ್ವ ಭಾಗದಲ್ಲಿ ಇದೆ. ಇನ್ನು ಎರಡನೇ ಭಾಗ ಅಚ್ಚೆ ಪಿತ್ತ, ಅಲ್ಲಿ ಯಾಕಿದೆ ಅಂದ್ರೆ ಅದು ವಾತಕ್ಕಿಂತ ಸುಲಭ, ಕಫಕ್ಕಿಂತ ಸ್ವಲ್ಪ ಕಷ್ಟ ತೇಜ ಮಹಾಭೂತಗಳು ಬಿಡುಗಡೆ ಹೊಂದೋದು. ಈ ತೇಜ ಮಹಾಭೂತಗಳು ಬಿಡುಗಡೆ ಹೊಂದಲಿಕ್ಕೆ ಬಹಳಷ್ಟು ಒಂದು ಟೆಕ್ನಿಕಲ್ ಅಂದ್ರೆ ಅರ್ಥ ಮಾಡ್ಕೋಬೇಕು, ಟೆಕ್ನಿಕಲಿ ಅರ್ಥ ಮಾಡ್ಕೋಬೇಕು. ತೇಜ ಮಹಾಭೂತದಲ್ಲಿ ದ್ರವಾಂಶ ಇಲ್ಲ. ಹಾಗಾದ್ರೆ ತೇಜ ಮಹಾಭೂತದಿಂದ ಪಿತ್ತ ಉತ್ಪತ್ತಿ ಆಗಿದೆ ಅಂದ್ರೆ ಹೆಂಗ್ ಉತ್ಪತ್ತಿ ಆಗಿದೆ ಪಿತ್ತ? ಅದು ಆಶ್ರಯವನ್ನ ಪಡ್ಕೊಂಡಿದೆ. ಇದು ಬಹಳ ಚೆನ್ನಾಗಿ ಅರ್ಥ ಆಗ್ಬೇಕು ನಮಗೆ. ದ್ರವದಲ್ಲಿ ಆಶ್ರಯವನ್ನ ಪಡ್ಕೊಂಡಿದೆ. ದ್ರವ ಆಶ್ರಯ ಇಲ್ಲ ಅಂದ್ರೆ ಜೀವಿಗಳ ಉಗಮವೇ ಇಲ್ಲ. ಹಾಗಾದ್ರೆ ದ್ರವದಲ್ಲಿ ಯಾವ ಭಾಗ? ಸ್ನೇಹ ಭಾಗದಲ್ಲಿ ಆಶ್ರಯವನ್ನು ಪಡ್ಕೊಂಡಿದೆ. ನಾನು ನಮ್ಮ ಡಾಕ್ಟರ್ಸ್ ರೆಸಿಡೆಂಟ್ ಡಾಕ್ಟರ್ಸ್ಗೆಲ್ಲ ಕ್ಲಾಸ್ ತಗೊಂಡ ಒಂದು ಮಾತು ಹೇಳಿದ್ದೆ. ಸುಶ್ರುತಾಚಾರ್ಯರು ಇನ್ನು ರಾಜಯಕ್ಷ್ಮ ಅಧ್ಯಾಯದಲ್ಲಿ ಹೇಳುವಾಗ ಧಾತುಕ್ಷಯ ಅಂದ್ರೆ ಏನೋ ಒಂದು ವರ್ಡ್ ಬಳಸಿದರೆ ಅದೇನು ಅಂತ ಕೇಳಿದ್ದೆ. ಅದು ಯಾರು ಉತ್ತರನೇ ಕೊಡ್ಲಿಲ್ಲ. ಧಾತು ಕ್ಷಯ ಅಂದ್ರೆ ಏನು ಕ್ಷಯ? ಆಚಾರ್ಯ ಹೇಳಿದ್ದಾರೆ ಧಾತು ಕ್ಷಯ ಇತಿ ಒಂದೇನೋ ವರ್ಡ್ ಅನ್ನು ಬಳಸಿದ್ದಾರೆ. ಧಾತು ಸ್ಥಿತ ಸ್ನೇಹ ಸಂಕ್ಷಯಾತ್ ಅಂತ ಬರೆದ್ರು. ಧಾತು ಕ್ಷಯ ಅಂದ್ರೆ ಧಾತುಗಳು ಇಟ್ ಸೆಲ್ಫ್ ಟೋಟಲಿ ಧಾತುಗಳೇ ಕೊಲಾಪ್ಸ್ ಆಗಿಬಿಟ್ಟದ್ದು, ಧಾತುಗಳು ಕ್ವಾಂಟಿಟಿ ವೈಸ್ ಕಮ್ಮಿ ಆಗಿದೆ ಅಂತ ಅರ್ಥ ಅಲ್ಲ, ಹಂಗ ಅರ್ಥ ಮಾಡ್ಕೋಬಾರ್ದು. ರಾಜಯಕ್ಷಮದಲ್ಲಿ ಧಾತು ಸ್ಥಿತ ಸ್ನೇಹ ಸಂಕ್ಷಯ, ಸ್ನೇಹ ಮಾತ್ರ ಕಮ್ಮಿ ಆಗಿರ್ತದೆ ಧಾತುಗಳಲ್ಲಿ. ಏನ್ ಹಂಗಂದ್ರೆ ಧಾತು ಸ್ಥಿತ ಸ್ನೇಹ ಕ್ಷಯ ಅಂದ್ರೆ ಅಗ್ನಿಕ್ಷಯ ಅಂತ. ಹಾಗಾಗಿ ಎಲ್ಲಾ ಧಾತು ಅಗ್ನಿಗಳಲ್ಲಿ ಅಗ್ನಿಕ್ಷಯ ಆದ್ರೆ ಏನಾಗುತ್ತೆ? ರಾಜಯಕ್ಷಮ ಬರಲೇಬೇಕು. ಹಾಗಾಗಿ ನಾವು ಎಲ್ಲಿ ನೋಡಿ ರಾಜಯಕ್ಷಮ ಅಧ್ಯಾಯದಲ್ಲಿ ಓದುವಾಗ ಸ್ನೇಹ ಅಂದ್ರೆ ಏನ್ ಕೆಲಸ ಮಾಡ್ತದೆ ಅಂತ, ಅಗ್ನಿಯ ಕೆಲಸವನ್ನು ಎಷ್ಟು ಮಾಡ್ತದೆ ಅಂತ ಅಲ್ಲಿ ಅರ್ಥ ಆಗ್ತದೆ. ನೀವು ಕೇವಲ ಗ್ರಹಣಿಯಲ್ಲೇ ಅಲ್ಲ ಅಂದ್ರೆ ಒಂದು ಪೆಥಾಲಜಿ ಓದುವಾಗ ನಮ್ಮ ಉದ್ದೇಶ ಅಗ್ನಿಯ ಅಲ್ಲಿ ಅಗ್ನಿನೇ ಹಾಳಾಗಿರುವಂಥದ್ದು. ಅಲ್ಲಿ ಯಾವುದು ಅಂತ ಮೆನ್ಷನ್ ಮಾಡಿದ್ರೆ ಸ್ನೇಹ ಅಂತ ಮೆನ್ಷನ್ ಮಾಡಿದ್ರೆ, ಇಲ್ಲಿ ಪಿತ್ತ ಸ್ನೇಹದಲ್ಲಿ ಆಶ್ರಯವನ್ನ ಪಡ್ಕೊಂಡಿರ್ತದೆ. ಹಾಗಾಗಿ ದ್ರವ ಸಸ್ನೇಹ ಈ ಎರಡು ಗುಣಗಳು ಪಿತ್ತದಲ್ಲಿ ಉಳಿದ್ರು. ನೋಡಿ ತೀಕ್ಷ್ಣೋಷ್ಣಂ ಲಘು, ವಿಸ್ತ್ರ ಬಿಡಿ, ವಿಸ್ತ್ರ ಕೂಡ ದ್ರವಕ್ಕೆ ಸಂಬಂಧಪಟ್ಟದ್ದು. ತೀಕ್ಷ್ಣೋಷ್ಣಂ ಲಘು ಇವು ಸೂರ್ಯನಿಗೆ ಸಂಬಂಧಪಟ್ಟವು, ತೇಜ ಮಹಾಭೂತಕ್ಕೆ ಸಂಬಂಧಪಟ್ಟದ್ದು. ಅದೇ ಸಸ್ನೇಹ ದ್ರವ ವಿಸ್ರಗಂಧ ಅವ ಎರಡು ಇರೋದ್ರಿಂದ ಸ್ನೇಹ ಮತ್ತು ದ್ರವ ಸೇರ್ಕೊಂಡ್ರೆ ವಿಸ್ರಗಂಧ ಉತ್ಪತ್ತಿ ಆಗುತ್ತೆ. ಸೊ ಅವು ಎರಡು ದ್ರವ ಮತ್ತು ಸಸ್ನೇಹ ಎರಡು ಅಗ್ನಿಗೆ ಆಶ್ರಯವನ್ನು ಕೊಟ್ಟಿದ್ರು. ಸಸ್ನೇಹ ಅಂದ್ರೇನು? ಸ್ನೇಹಕ್ಕೂ ಸಸ್ನೇಹಕ್ಕೂ ಡಿಫರೆನ್ಸ್ ಇದೆ. ಸಸ್ನೇಹ ಅಂದ್ರೆ ಸ್ನೇಹ ಬ್ರಹ್ಮಣಕಾರಿ, ಸಂಯೋಗ ಮತ್ತು ಸಮವಾಯ ಸಂಬಂಧ, ಸಂಯೋಗ ಮತ್ತು ಸಮವಾಯ ಸಂಬಂಧ ಅದನ್ನ ಹೇಳ್ತೇನೆ ಅದ್ ಹೇಗೆ ಅಂತ. ಸಸ್ನೇಹ ಅಂದ್ರೇನು ಮತ್ತೆ ಸ್ನೇಹ ಅಂದ್ರೆ ಸ್ನೇಹ ಇಸ್ ಬ್ರಹ್ಮಣಕಾರಿ. ದ್ರವ್ಯಸ್ಯ ಬ್ರಹ್ಮಣೆ ಶಕ್ತಿ ಸಗುರುಹು, ದ್ರವ್ಯಸ್ಯ ಕ್ಲೇದನೆ ಶಕ್ತಿ ಸಸ್ನೇಹ. ಸೊ ಈ ನೀರಿನಲ್ಲಿ ಅದೇನು ದ್ರವತ್ವ ಅಂತಿದೆಯಲ್ಲ, ತೆಕ್ತ ದ್ರವತ್ವ ಅಲ್ಲ, ದ್ರವತ್ವ ಅಂತೇನಿದೆಯಲ್ಲ, ಇದು ಸ್ನೇಹದಿಂದ ಕೂಡಿರ್ತದೆ. ಸಸ್ನೇಹಕ್ಕೂ ಸ್ನೇಹಕ್ಕೂ ಸ್ನೇಹ ಗುರುವಾಗಿರ್ತದೆ, ಸಸ್ನೇಹ ಲಘುವಾಗಿರ್ತದೆ. ಸಸ್ನೇಹ ಅನ್ನುವಂಥದ್ದು ಅಗ್ನಿಗೆ ಬೆಂಕಿಯನ್ನ ಕೊಡ್ಲಿಕ್ಕೆ ರೆಡಿ ಇರ್ತದೆ. ಸ್ನೇಹ ಅನ್ನುವಂಥದ್ದು ಬೃಂಹಣ ಮಾಡ್ಲಿಕ್ಕೆ ರೆಡಿ ಇರ್ತದೆ. ಅದು ಅಗ್ನಿಗೆ ತಾನು ಉರು ಕೊಡಲ್ಲ. ಅಂದ್ರೆ ಕಟ್ಟಿಗೆಯಲ್ಲಿರ್ತಕ್ಕಂತಹ ಸ್ನೇಹ ತಾನು ಸಸ್ನೇಹ ಆಗ್ಬೇಕು ಅಂದ್ರೆ ಬೆಂಕಿಯ ಸಂಪರ್ಕಕ್ಕೆ ಬಂದು 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 ಆಗ್ಬೇಕು. ಆದ್ರೆ ತೈಲದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಸಮಯ ಬೆಂಕಿ ಸಂಪರ್ಕ ಬಂದ್ರು ಸಸ್ನೇಹವಾಗಿ ಬೆಂಕಿನ ಕೊಡ್ತದೆ. ಪೆಟ್ರೋಲ್ ಇರ್ತಕ್ಕಂಥದ್ದು ಮುಟ್ಟಿದ್ರೆ ಸಾಕು, ಅದು ವೃಕ್ಷದ ಸ್ನೇಹ, ಅದು ಸ್ನೇಹನೇ. ಅದು ಸ್ನೇಹ ಇಲ್ಲ ಅಂದ್ರೆ ಬೆಂಕಿ ಹೆಂಗಿರಕ್ ಸಾಧ್ಯ? ತಕ್ಕಂತ ಬೆಂಕಿಯನ್ನು ಕೊಡ್ತದೆ. ಸೊ ಅಷ್ಟು ಅಂದ್ರೆ ಸಸ್ನೇಹನ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ನಾವು ಪೆಟ್ರೋಲ್ ಇಸ್ ಎ ಹೈಲಿ ಇನ್ಫ್ಲೇಮಬಲ್. ಸೊ ಎಷ್ಟೆಷ್ಟು ಇನ್ಫ್ಲೇಮಬಲ್ ಅಷ್ಟಷ್ಟು ಸ್ನೇಹ ಅಂಶ ಕಮ್ಮಿ, ತೆಕ್ತ ಸ್ನೇಹತ್ವ ಆದ್ರೆ ಉರಿಯೋದಕ್ಕೆ ರೆಡಿ ಇರುವಂತಹ ಸ್ನೇಹ, ಇದು ಸ್ನೇಹ. ಅಂದ್ರೆ ಅದು ಬೆಂಕಿಗೆ ಆಹಾರವನ್ನು ಕೊಡುವಂತಹ ಸ್ನೇಹ ಯಾವ್ದಿದೆ ಅದನ್ನ ಸಸ್ನೇಹ ಅಂತ ಕೊಡ್ತೀವಿ. ಬೆಂಕಿಗೆ ಆಹಾರ ಕೊಡೋದಕ್ಕೆ ತಾನೇ ರೆಡಿ ಆಗ್ಬೇಕಿನ್ನು ಅಂದ್ರೆ ಅದನ್ನ ಸ್ನೇಹ ಅಂತ ಕರಿತೀವಿ. ಸೊ ಹೀಗಾಗಿ ಸ್ನೇಹ ಸಂಕ್ಷಯವೇ ಅಗ್ನಿ ಸಂಕ್ಷಯ. ಹಾಗಾಗಿ
ತೇಜ ಮಹಾಭೂತ ಜೀವಿಗಳಲ್ಲಿ ಸ್ನೇಹದ ರೂಪದಲ್ಲಿ, ಜಿಡ್ಡಿನ ರೂಪದಲ್ಲೇ ಸಂಗ್ರಹ ಆಗಿ ಇರುವಂತದ್ದು. ಹಾಗಾಗಿ ಸಸ್ನೇಹ ಅಂತ ಕರೀತೀವಿ. ಅದು ಮತ್ತೆ ದ್ರವತ್ವ, ಸಸ್ನೇಹಕ್ಕೆ ದ್ರವ ಇಲ್ಲದೆ ಇದ್ರೆ ಹೇಗೆ? ಇರ್ಲೇಬೇಕು. ಆ ದ್ರವತ್ವ ಇದ್ದೇ ಇದೆ. ನಾವು ಟೀ ಕುಡ್ಡಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಆಯಿಲ್ ಬರ್ತದೆ, ಗಂಧದ ಕಟ್ಟಿಗೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಆಯಿಲ್ ಬರ್ತದೆ. ಆ ಆಯಿಲ್ ಇರೋದ್ರಿಂದ ಆ ವುಡ್ಗಳು ಅಷ್ಟು ಗಟ್ಟಿ, ಹೌದಾ? ಸೊ ಆ ಸ್ನೇಹಾಂಶ ಬಿಗಿಯಾಗಿ ಒಂದನ್ನ ಬಿಗಿತನನ ಕೊಡ್ತದೆ. ಆ ದ್ರವಾಂಶ ಮತ್ತು ಸ್ನೇಹಾಂಶ ಬಿಗಿತನ ಕೊಡ್ತದೆ. ಅವು ಎರಡೂ ಕಡಿಮೆ ಕಡಿಮೆ ಆಗ್ತಾ ಬಂದಂಗೆ ಅದಕ್ಕೆ ದಹನಶೀಲತೆ ಅಥವಾ ಬರ್ನಿಂಗ್ ಪ್ರಾಪರ್ಟಿ ಜಾಸ್ತಿ ಬರ್ತದೆ. ಪಿತ್ತದಲ್ಲಿ ಆ ರೀತಿ ಇರ್ತದೆ, ಬರ್ನಿಂಗ್ ಪ್ರಾಪರ್ಟಿ ರೆಡಿ ಇರುವಂತದ್ದು ರೂಪದಲ್ಲಿ ಇರ್ತದೆ. ಮತ್ತೆ ದ್ರವ ಮತ್ತು ಸ್ನೇಹ ಬೇಕೇ ಬೇಕು. ಯಾಕಂದ್ರೆ ಅಗ್ನಿ ಆಶ್ರಯ ತಗೊಳ್ಳಿಕ್ಕೆ ಒಂದು ಸ್ಥಾನ ಬೇಕೇ ಬೇಕು. ವಿತೌಟ್ ಆಶ್ರಯ ಅಗ್ನಿ ಎಕ್ಸಿಸ್ಟಿಂಗ್ ಎಲ್ಲ ಹೋಗ್ಬಿಡ್ತದೆ, ಅಷ್ಟೇ ಬರ್ನ್ ಆಗಿ ಖಾಲಿಯಾಗಿ ಹೋಗ್ಬಿಡ್ತದೆ. ಕಡ್ಡಿಯಲ್ಲಿ ಮದ್ದಿದೆ, ಆ ಇರೋ ತನಕ ಅದ್ರೊಳಗೆ ಆಶ್ರಯ ಇದೆ, ಹಿಂಗಂದ್ಮೇಲೆ ಮುಗಿತದು, ಬರ್ನ್ ಆಗಿ ಹೋಯ್ತು. ದೀಪ ಇರೋವರೆಗೂ ಎಣ್ಣೆ, ಅದು ಹಚ್ಚಿಕ್ ಉರಿಯಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಎಣ್ಣೆ ಬರ್ನ್ ಆಗಿ ಸ್ಟಾರ್ಟ್ ಆಯ್ತಾರೆ ಖಾಲಿ ಹೋಯ್ತು ಅಷ್ಟೇನೆ. ಉರಿದು ಬೆಳಕು ಕೊಟ್ಟು ತಾನು ಖಾಲಿ ಆಯ್ತು, ಶಕ್ತಿಯನ್ನು ಕೊಟ್ಟು ಶಾಖವನ್ನು ಕೊಟ್ಟು ಖಾಲಿ ಆಯ್ತು. ಹೀಗೆ ಬರ್ನ್ ಆಗಿ ಖಾಲಿ ಆಗೋದೇ ಹೊರತು ಅಗ್ನಿ ನೋಡೋದಕ್ಕೆ ಹಂಗ್ ಸಿಗ್ತದೆ ಹೊರತು ಆಶ್ರಯ ಅಂದ್ರೆ ಸ್ನೇಹದಲ್ಲಿ. ಹಾಗಾಗಿ ನಾವು ಇವತ್ತು ಪ್ರೋಟೀನ್ 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 ಅಂತಾರಲ್ಲ, ನಾವು ಹಂಗಾಗಿ ಇಷ್ಟು ಜೋರಾಗಿ ಪೇಷಂಟ್ಗೆ ಹೇಳೋದು, ಇಷ್ಟು ಜೋರಾಗಿ ತಿನ್ಬೇಡ್ರಿ ಪ್ರೋಟೀನ್ ಅನ್ನ, ಅಲ್ಲಿ ಸ್ನೇಹಾಂಶ ಸಿಗೋದಿಲ್ಲ, ಅದ್ರೊಳಗೆ ರೂಕ್ಷಾಂಶ ಸಿಗ್ತದೆ, ಬದುಕೇ ಇರೋದಿಲ್ಲ ಅಂತ. ಎಷ್ಟು ಜನ ಸಾಯ್ತಾರೆ ಹೇಳಿ ಬರೀ ಪ್ರೋಟೀನ್ ತಿನ್ಕೊಂಡು ನೋಡಿ, ಸಡನ್ ಆಗಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ಸ್ ಆಗಿ. ಹಂಗಾಗಿ ಸಡನ್ ಅತಿ ಹೆಚ್ಚು ಪ್ರೋಟೀನ್ ತಿಂದವ್ರಿಗೆ ಒಂದು 100-200 ಮೀಟರ್ ಜೋರ್ ಓಡಕ್ಕಾಗಲ್ಲ. ಇದು ಓಡೋದು ಅಂದ್ರೆ ಏನು? ಮಸಲ್ ಕಂಟಿನ್ಯೂ ಆಕ್ಟಿವ್ ಅಲ್ಲಿ ಇರ್ಬೇಕು ತಾನೆ. ಇನ್ನು ಕೆಲಸಗಳು ಹೆಂಗ್ ಮಾಡಕ್ ಸಾಧ್ಯ? ತಪ್ಪ ಇರ್ಬೋದು ಅಷ್ಟೇ, ಕೆಲಸಗಳು ಹೆಂಗ್ ಮಾಡೋದಕ್ಕೆ ಸಾಧ್ಯ? ಹಾಗಾಗಿ ಅದ್ರ ಅರ್ಥ ಆಗಲ್ಲ. ಹಾಗೆ ತಿನ್ಬೇಡ್ರಿ ಅಂತ ಹೇಳೋದ್ರ ಉದ್ದೇಶ ಅದೇ, ಅಷ್ಟು ರೂಕ್ಷವಾಗಿರ್ತಕ್ಕಂಥ ತಿನ್ಬಾರ್ದು. ಸೊ ಇನ್ನು ಈಗ ಇಂತಹ ಅವಸ್ಥೆಯಲ್ಲಿ ಇಂತಹ ಪಿತ್ತದ ಅವಸ್ಥೆಯಲ್ಲಿ ತೇಜ ಮಹಾಭೂತದ ಅಂಶಗಳು, ಆಹಾರದಲ್ಲಿರ್ತಕ್ಕಂತಹ ತೇಜ ಮಹಾಭೂತದ ಅಂಶಗಳು ಈ ಕಂಡೀಷನ್ ಅಲ್ಲಿ ಬಿಡುಗಡೆ ಹೊಂದಿ ಇಂತಹ ತೆಕ್ತ ದ್ರವತ್ವ, ಇಂತಹ ಸಸ್ನೇಹದಿಂದ ಕೂಡಿರ್ತಕ್ಕಂತಹ ಶುದ್ಧ ಪಿತ್ತವನ್ನ ಉತ್ಪತ್ತಿ ಮಾಡಿದವ. ಆ ಶುದ್ಧ ಪಿತ್ತ ಇಸ್ ನಥಿಂಗ್ ಬಟ್ ಅಗ್ನಿನೇ. ಆದ್ರೆ ಬೆಂಕಿ ಉರಿಯೋ ಲೆವೆಲ್ಗೆ ಇರಲ್ಲ, ಪೋಷಣೆ ಮಾಡ್ತಾ ಹೋಗ್ತದೆ. ಧಾತ್ವಾಗ್ನಿಗಳನ್ನು ಪೋಷಣೆ ಮಾಡೋದಕ್ಕೆ ಬೇಕಾದಂತದ್ದು ಆಚಾರ್ಯ ಹೇಳಿರ್ತಕ್ಕಂಥ ರಕ್ತ ಮತ್ತು ಸ್ವೇದದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ಉಳಿದ ಧಾತುಗಳಲ್ಲಿ ಅದು ಕಡಿಮೆ ಪ್ರಮಾಣದಲ್ಲಿ ಸ್ಟೋರ್ ಆಗಿ ಇರುವಂತದ್ದು, ಅದು ಅಚ್ಚ ಪಿತ್ತ ಅಥವಾ ಶುದ್ಧ ಪಿತ್ತ. ಅದು ಗುರು ಆಗಬಾರದು. ದ್ರವತ್ವ ಜಾಸ್ತಿ ಆಗಿ ಅಲ್ಲಿ ದ್ರವ ಜಾಸ್ತಿ ಆಗಿ ಅಥವಾ ಸ್ನೇಹಾಂಶ ಜಿಡ್ಡಿನ ಬಲ ಜಾಸ್ತಿ ಆಗಿ ಗುರು ಆಗ್ಬಾರ್ದು. ಇನ್ನು ಪಕ್ವಾಶಯಕ್ಕೆ ಬಂದ್ರೆ, ಪಕ್ವಾಶಯದಲ್ಲಿ ಸುಲಭವಾಗಿ ಬಿಡುಗಡೆ ಹೊಂದಲು ಆಗದೇ ಇರತಕ್ಕಂತಹ ತೇಜ ಮತ್ತು ವಾಯು ಮಹಾಭೂತಗಳು, ಆಹಾರದ ತೇಜ ಮತ್ತು ವಾಯು ಮಹಾಭೂತಗಳು ಅಲ್ಲಿ ಇರ್ತದೆ. ಹಾಗಾಗಿ ಅದು ಕಟುಭಾವವನ್ನ ಪಡ್ಕೊಂಡು ಬಂದಿರಬೇಕು. ಪಿತ್ತದಲ್ಲಿ ಕಟುಭಾವವನ್ನ ಪಡ್ಕೊಂಡು ಪಕ್ವಾಶಯಕ್ಕೆ ಎಂಟ್ರಿ ಆಗ್ಬೇಕು. ಅಲ್ಲಿ ಕಟುಭಾವ ಇರೋದ್ರಿಂದ ಅದು ಸುಲಭವಾಗಿ ಮಾಲಿಕ್ಯೂಲ್ಸ್ ಬಿಡುಗಡೆ ಆಗ್ಲಿಕ್ಕೆ ಸುಲಭ ಆಗ್ತದೆ. ಅದು ಕಷಾಯ ರಸವನ್ನು ತಗೊಂಡು ಈಸಿಯಾಗಿ ವಾಯು ಮತ್ತು ಆಕಾಶ ಮಹಾಭೂತಗಳು ಬಿಡುಗಡೆಯಾಗಿ ಪೋಷಕ ವಾಯು ಅಂತ ಅನಿಸ್ಕೊಳ್ತದೆ. ಅಲ್ಲೂ ಕೂಡ ದ್ರವ ಬೇಕೇ ಬೇಕು. ಅಲ್ಲಿರ್ತಕ್ಕಂತಹ ದ್ರವ ಹೇಗೆ? ಕಟುಭಾವ ಹೊಂದಿರತಕ್ಕಂಥ ದ್ರವ. ಈ ನೀರಿಗೆ ಮೆಣಸಿನ್ಕಾಯಿ ಕಟ್ ಮಾಡಿ, 2-3 ಮೆಣಸಿನ್ಕಾಯಿ ಕಟ್ ಮಾಡಿ ಅದ್ರೊಳಗೆ ಏನು ಮಾಡಬೇಡ, ನೀರಲ್ಲಿ ಎದ್ಬಿಟ್ಟು ಹಿಂಗ್ ಅಳ್ಳಾಡ್ಸಿ ತೆಗೆದ್ಬಿಡು. ಆ ನೀರು ಖಾರ ಇರ್ತದೆ ಇಲ್ಲ? ಕಟುಭಾವ ತುಂಬಾ ಚೆನ್ನಾಗಿ ಕಟುಭಾವ ಹೊಂದಿರ್ತದೆ. ಅದೇನು ಕಡ್ಡಿಕಲ್ಲಿ ಬೆಂಕಿ ಹಚ್ಚಿದ್ರೆ ಬೆಂಕಿ ಹತ್ತಲ್ಲ, ಕಟುಭಾವ ಹೊಂದಿರ್ತದೆ. ಯಾಕಂದ್ರೆ ವಾತ ಶೀತವಾಗಿರ್ತದೆ, ಅದಕ್ಕೇನು ಬೆಂಕಿ ಹಚ್ಚೋ ಗುಣ ಇರೋದಿಲ್ಲ. ಬೆಂಕಿಗೆ ಆಶ್ರಯ ಇರ್ತಕ್ಕಂಥ ಸ್ನೇಹನೂ ಅಲ್ಲಿರೋದಿಲ್ಲ, ರೂಕ್ಷನೇ ಇರ್ತದೆ. ಸೊ ರೂಕ್ಷ ಇರುವಂತದ್ದು, ಕಟುವಾಗಿರ್ತಕ್ಕಂಥದ್ದು, ಲಘುವಾಗಿರ್ತಕ್ಕಂಥದ್ದು ಯಾವುದು? ವಾತದೋಷ. ಅದು ಏನ್ ನೀರಲ್ಲಿ ಕಲಿಸಿರ್ತೀವಲ್ಲ, ಈ ಕಟುಭಾವ ಇರ್ತದಲ್ಲ, ಈ ಭಾವ ಆ ಉಳಿದಿರ್ತಕ್ಕಂಥ ಆಹಾರದಲ್ಲಿ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗ್ತದೆ. ಇಂತಹ ಭಾವ ಇದ್ದಾಗ, ಅಂದ್ರೆ ಖಾರ ಇರ್ತದೆ ಅಂತಲ್ಲ, ಕಷಾಯವೂ ಇರ್ತದೆ. ಕಷಾಯ ಖಾರ ಇರಲ್ಲ. ಅಂದ್ರೆ ಕನ್ನಡದಲ್ಲಿ ಖಾರ ಅಂದ್ರೆ ಅದೇ ಕಟುರಸ ಇರುವುದಿಲ್ಲ, ಅಲ್ಲಿ ಕಟು ಭಾವ ತಗೊಂಡಿರ್ತದೆ. ಕಟುರಸ ಇದ್ರೆ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಎಲ್ಲ ತೂತ ಬಿದ್ದು ಹೋಗ್ತವೆ. ಪಿತ್ತ ಭಾವ ಇರಬಾರ್ದಲ್ಲಿ ಕಟುತ್ವ ತಗೊಳ್ತದೆ. ಕಷಾಯ ರಸ ಇನ್ವಾಲ್ವ್ ಆಗ್ತದೆ. ಕಷಾಯ ರಸ ಶೀತವೂ ಹೌದು, ಗುರು ಹೌದು. ಸೊ ಇಲ್ಲಿ ಆ ದ್ರವ ಇದೆಲ್ಲ ಅದು ಅಬ್ಸರ್ವ್ ಆಗಿ ಸ್ಟಾರ್ಟ್ ಆಗುತ್ತೆ. ನಮಗೆ ಗೊತ್ತಿದೆ, ಮಾಡರ್ನ್ ಸೈನ್ಸ್ ಅಲ್ಲಿ ಹೇಳ್ತಾರೆ, ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಲಿಕ್ವಿಡ್ ಪಾರ್ಟ್ ಅಬ್ಸರ್ವ್ ಆಗಿ ಅದು ಮಲ ಫಾರ್ಮ್ ಆಗುತ್ತೆ ಅಂತ. ಆ ಲಿಕ್ವಿಡ್ ಫಾರ್ಮ್ ಏನು ಅಬ್ಸರ್ವ್ ಆಗುತ್ತಲ್ಲ, ಅದ್ರೊಳಗೆ ಇರ್ತಕ್ಕಂತಹ ರೂಕ್ಷ, ಲಘು, ಖರಾದಿ ಗುಣಗಳು ವಾಯು ಆಕಾಶ ಮಹಾಭೂತದಿಂದ ಬಿಡುಗಡೆ ಹೊಂದಿರತಕ್ಕಂಥದ್ದು. ಹಾಗಾಗಿ ಅಲ್ಲಿ ವಾತ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಊರ್ಧ್ವ ಭಾಗದಲ್ಲಿ ಕಫ ಉತ್ಪತ್ತಿ,
ಮಧ್ಯಮ ಭಾಗದಲ್ಲಿ ಪಿತ್ತೋತ್ಪತ್ತಿ, ಅಧ ಭಾಗದಲ್ಲಿ ವಾತೋತ್ಪತ್ತಿ. ಇಲ್ಲಿ ಊರ್ಧ್ವ ಭಾಗದಲ್ಲಿ ವಾತ ಉತ್ಪತ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವು ಲಘು, ಎಷ್ಟು ಲಘು ಅಂದ್ರೆ ಅವನ್ ಬಿಡುಗಡೆ ಮಾಡೋದೇ ಕಷ್ಟ ಹೊರಗಡೆಯಿಂದ. ಹಾಗಾಗಿ ತೇ ವ್ಯಾಪಿನೋಪಿ ಆದ್ರೂ ಕೂಡ ಅದೋ ಉದ್ದು ಮಧ್ಯೋದ್ದು ಸಂಶಿತ ಅಂತ ಹೇಳಿದ್ರು ಉದ್ದೇಶ ಇದು. ಹೀಗಾಗಿ ಇದು ಒಂದು ಇದು ಅಂದ್ರೆ ಈ ಟಾಪಿಕ್, ಇವತ್ತಿನ ಹೇಳೋಂಥ ಟಾಪಿಕ್ನ ಉದ್ದೇಶ ಇದಾಗಿತ್ತು. ಎರಡನೇದು, ಅಗ್ನಿ ದೀಪನ ಆಗ್ಬೇಕು. ಮಧ್ಯದಲ್ಲಿ ಇತ್ತು ಅಂದ್ರೆ ಮೇಲಿನಿಂದ ಆಹಾರವನ್ನು ಕೊಟ್ರೆ ಕೆಳಗಿನಿಂದ ಗಾಳಿ ಬೀಸ್ತಾ ಇರ್ತದೆ. ಸೊ ಇದು ಈ ಪುರುಷದ ಕರ್ಮವನ್ನು ಆಚಾರ್ಯ ಹೇಳ್ತಾ ಅವಷ್ಟಂಬ ಅನಲ ಧಾರಣೆ ಹಿ ಶಕೃತ್ ಅಂತ ಹೇಳಿದ್ರು. ಅಗ್ನಿಯನ್ನ ಧಾರಣೆ ಮಾಡೋದು ಶಕೃತ್. ಅಗ್ನಿಯನ್ನ ಧಾರಣೆ ಮಾಡ್ತದೆ, ಇಲ್ಲ ಅಂದ್ರೆ ಅಗ್ನಿ ಸಾದಾಗಿ ಹೋಗ್ತದೆ. ಈಗ ಅತಿಸಾರದಲ್ಲಿ ಮಲ ಇರೋದಿಲ್ಲ, ಮಲ ಹೋಗ್ತಾನೆ ಇರ್ತದೆ. ಅಗ್ನಿ ಹೇಗಿರ್ತದೆ? ಇರೋದೇ ಇಲ್ಲ. ಅಗ್ನಿ ಏನಾದ್ರು ತಿಂದ್ರೆ ಹಿಂಗೆ ಹೋಗ್ತದೆ, ಹೌದಾ? ಸೊ ಅವಷ್ಟಂಬ ಅನಲ ಧಾರಣೆ ಹಿ ಅಂದ್ರೆ ಅನಲ, ಅಗ್ನಿಯನ್ನ ಧಾರಣೆ ಮಾಡ್ಲಿಕ್ಕೆ ಇಲ್ಲಿ ಬರ್ತಕ್ಕಂಥದ್ದು ಯಾವುದು, ಪುರುಷದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಯಾವುದು ವಾಯು ಇದೆ ಅಲ್ಲ, ಅದು ಊರ್ಧ್ವಮುಖಕ್ಕೆ ಬಂದ್ರೆ ಅಗ್ನಿಯನ್ನ ಧಾರಣೆ ಮಾಡುದು, ಹೋಲ್ಡ್ ಮಾಡಿರುತ್ತೆ. ಅಂದ್ರೆ ಕೆಳಗೆ ಇಳಿಯಕ್ ಬಿಡಲ್ಲ ಅದು ಅಂತ. ಸೊ ಆ ವಾಯು ಅಗ್ನಿಯನ್ನ ಜರುಗಿ ಹೋಗೋದಕ್ಕೆ ಸರಗುಣದಿಂದ, ನೋಡಿ ಅತಿಸಾರದಲ್ಲಿ ಓದಿ ನೋಡಿ, ಸರಗುಣ ಇನ್ವಾಲ್ವ್ ಆಗಿರ್ತದೆ. ಹೆಚ್ಚು ಮೇಜರ್ಲಿ ಇನ್ವಾಲ್ವ್ ಆಗುವಂತ ಗುಣನೇ ಸರಗುಣ. ಸೊ ಸರಗುಣ ಇರುವಂತದ್ದು ಯಾವ್ದ್ರಲ್ಲಿ? ಪಿತ್ತದಲ್ಲಿ. ಸೊ ಅಗ್ನಿ ಕೆಳಸ್ಥಾನಕ್ಕೆ ಬಂದು ಕೆಳಗಡೆಯಿಂದ ಹೋಗ್ತಾ ಇರ್ತದೆ. ಹಾಗಾಗಿ ಅತಿ ಸರಣ, ಅದು ಸರಣ ಆಗ್ತಾ ಇರ್ತದೆ. ಅಗ್ನಿಗೆ ಹೋಲ್ಡಿಂಗೇ ಇರಲ್ಲ. ಹಾಗಾಗಿ ಮಲ ಮಲ ಅನ್ಬಾರ್ದು, ಪುರುಷ ಅಗ್ನಿಯನ್ನ ಹೋಲ್ಡ್ ಮಾಡ್ತದೆ ಕೆಳಕ್ ಬರಲ್ದಂಗೆ. ಆವಾಗ ಅಗ್ನಿಯಲ್ಲಿ ಪಚನ ಆಗ್ತದೆ. ಇದು ಲಿವಿಂಗ್ ಸ್ಟೇಟ್. ನಾವು ಅಂದ್ರೆ ಡೆಡ್ ಸ್ಟೇಟ್ ಅಲ್ಲಿ ಅದನ್ನ ನೋಡಂಗಿಲ್ಲ. ಅದು ಆಹಾರ ಮೇಲಿಂದ ಬಂತು ಅಂದ್ರೆ ಲಿವಿಂಗ್ ಸ್ಟೇಟ್ ಅಲ್ಲಿ ಅಗ್ನಿ ಹಂಗೆ ಹಿಡ್ಕೊಂಡು ಅಂತಕ್ಲೆ ಹಿಂಗೆ ಬಾಲು ಬರೀ ಗಾಳಿಯಿಂದ ಹುಟ್ಟ ಬಾಲ್ ಹಿಂಗ್ ತಿರುಗ್ತಾ ಇರ್ತದೆ ನೋಡಿ. ಗಾಳಿ ಹಿಂಗೆ ಊದಿದ್ರೆ ಬಾಲ್ ಇಲ್ಲೇ ತಿರುಗ್ತದೆ. ಎಲ್ಲೂ ಆಚೆ ಬೀಳಲ್ಲ, ಈಚೆ ಬೀಳಲ್ಲ. ಫಿಸಿಕ್ಸ್ ಅಲ್ಲಿ ಮಾಡ್ತಿರ್ತಾರ. ಬರೀ ಒಂದು ಸಣ್ಣ ಪೈಪ್ ಇಂದ ಗಾಳಿ ಕೊಟ್ಟು ಬಾಲ್ ಹೀಗೆ ಅಗ್ನಿ ಇಲ್ಲಿ ಬರ್ನ್ ಆಗ್ತಾನೇ ಇದೆ. ಕೆಳಗೆ ಜರಿಲಿಕ್ಕೆ ಬಿಡ್ಲಿಕ್ಕೆ ಕಾರಣ ಯಾವುದು ಅಂದ್ರೆ ಪುರುಷ. ಕೆಳಗೆ ಜರಿಲಿಕ್ಕೆ ಬಿಡಲ್ಲ ಅದು, ಪುರುಷ ಅಷ್ಟಿರ್ಲೇಬೇಕು. ಮೇಲೆ ಸೊ ವಯಸ್ಸಾದಂಗೆ ಅಗ್ನಿ ಕಮ್ಮಿ ಆಗುತ್ತೆ. ಹಾಗಾಗಿ ಮಲವೇ ಬಲ, ಮಲವನ್ನು ಹೊರಗೆ ಹಾಕ್ಬೇಡಿ ಅಂತ ಅಲ್ಲೂ ಹೇಳ್ತಾರೆ. ರಾಜ್ಯಕ್ಷದಲ್ಲೂ ಕೂಡ ಮಲವೇ ಬಲ. ಯಾಕಂದ್ರೆ ಅಗ್ನಿಗೆ ಆಶ್ರಯ ಕೊಡೋದೇ ಅದು, ಅಗ್ನಿನ ಹಿಂಗೆ ಇಟ್ಕೊಂಡಿರೋದು ಅದು. ಸೊ ಹಾಗಾಗಿ ಅಗ್ನಿಯನ್ನ ಮತ್ತೆ ಆ ಕೋಷ್ಟ ನಡೆದಲ್ಲ, ಓಷ್ಟದಿಂದ ಗುದೋಷ್ಟವರೆಗೂ ಒಂದೇ ಪೈಪ್ ಅಂತ ಅನ್ಕೊಂಡ್ರೆ ಮಧ್ಯದಲ್ಲಿ ಅಗ್ನಿಯನ್ನು ಹೋಲ್ಡ್ ಮಾಡಿರೋದು ಯಾವ್ದಂದ್ರೆ ಕೆಳಗಿನ ಪುರುಷ. ಸೊ ಈ ವಾಯು ಅದನ್ನ ಕಂಟಿನ್ಯೂ ಬ್ಲೋ ಮಾಡ್ಕೊಂಡು ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದೆ. ಮೇಲ್ಗಡೆಯಿಂದ ಅದಕ್ಕೆ ಆಹಾರ ಬೀಳ್ತಾ ಇದೆ, ಅಗ್ನಿ ಪ್ರಜ್ವಲನ ಹೊಂದ್ತಾ ಇದೆ. ಇಲ್ಲಿ ಆಹಾರ ಬಿದ್ದು ಎಷ್ಟು ಅಗ್ನಿ ಪ್ರಜ್ವಲವಂತದೋ ಅದರಲ್ಲಿ ಅಷ್ಟು ಅಂಶಗಳು ಅಂದ್ರೆ ಸ್ನೇಹ ಅಂಶಗಳು ಪೋಷಣೆ ಹೋಗ್ತದೆ. ಸಸ್ನೇಹ ಮತ್ತೆ ಅಗ್ನಿಯನ್ನು ಬರ್ನ್ ಮಾಡ್ತಾ ಇರ್ತದೆ. ಸೊ ಇದು ಪ್ರೊಸೆಸ್ ಹೀಗೆ ನಡೀತಾ ಇರ್ತದೆ. ಹೀಗಾಗಿ ಇದು ಊರ್ಧ್ವದಲ್ಲಿದೆ, ಮಧ್ಯದಲ್ಲಿದೆ, ಕೊನೆಯಲ್ಲಿದೆ. ಇದು ಇವತ್ತಿನ ಟಾಪಿಕ್. ಏನಾದ್ರೂ ಪ್ರಶ್ನೆಗಳಿದ್ರೆ ಮುಂದಕ್ಕೆ ಹೋಗೋಣ, ಇಲ್ಲಾಂದ್ರೆ ತರಗತಿನ ಎಂಡ್ ಮಾಡೋಣ. ಡಾಕ್ಟರ್ ಸುಮತಿ ಅವರು ಕೇಳಿದರೆ, ಕಾಯಾಗ್ನಿ ಧಾತ್ವಾಗ್ನಿಯನ್ನು ಹೇಗೆ ಪೋಷಿಸುವುದು ಅಂತ. ಇದನ್ನ ಹೇಳಿದೆ ನಾನು ಮುಂದಿನ ಟಾಪಿಕ್ ಅದು ಅಂತ. ಓಕೆ, ಈ ಸ್ನೇಹ ಅಂತೇನಿದೆಯೋ ಅದು ಮುಂದೆ ಪೋಷಣೆಗೆ ಹೋಯ್ತು ನಿಷ್ಠಾಪಾಕದಲ್ಲಿ ಅಂತ ಹೇಳಿದ್ವಿ. ಸೊ ಶರೀರದಲ್ಲಿ ಶಕ್ತಿ ಸಂಚಯ ಆಗಿರೋದು 3 ಗುಣಗಳಿಂದ. ಹಾಗಾಗಿ ಈ 3 ಗುಣನು ವೀರ್ಯ ಅಂತ ಚರ್ಚೆಗೆ ಸಾಕಷ್ಟು ಸರಿ ಬಂದಿದೆ. ಯಾವುದು? ಸ್ನಿಗ್ಧ ವೀರ್ಯ, ಗುರು ವೀರ್ಯ, ಶೀತ ವೀರ್ಯ. ಇವು 3 ಕೂಡ ಚರ್ಚೆ ಬರ್ತವೆ. ಹಾಗೆ ವೃಕ್ಷ ವೀರ್ಯ, ಲಘು ವೀರ್ಯ, ಉಷ್ಣ ವೀರ್ಯ ಅಂತ. ಆದ್ರೆ ಕೊನೆ ಕನ್ಕ್ಲೂಷನ್ ಉಷ್ಣ ಶೀತ ಅಂತ ಕನ್ಕ್ಲೂಡ್ ಮಾಡ್ತಾರೆ. ಆದ್ರೂ ಇವಕ್ಕೆ ವೀರ್ಯದಷ್ಟೇ ಮಹತ್ವ ಇದೆ ಅನ್ನೋ ಕಾರಣಕ್ಕೆ ಈ ಚರ್ಚೆ ಬಂದು ಹೋಗಿದೆ. ಆಚಾರ್ಯರು ಚರ್ಚೆ ಬಂದು ಹೋಗಿರೋದಕ್ಕೆ ಸ್ನಿಗ್ಧ ವೀರ್ಯ, ಗುರು ವೀರ್ಯ, ಶೀತ ವೀರ್ಯ, ಲಘು ವೀರ್ಯ, ವೃಕ್ಷ ವೀರ್ಯ ಮತ್ತು ಉಷ್ಣ ವೀರ್ಯ ಅನ್ನೋದು ಚರ್ಚೆಗೆ ಬಂದು ಹೋಗೋದಕ್ಕೆ ಕಾರಣ ಅಷ್ಟು ಸಾಮರ್ಥ್ಯ ಇದೆ ಇವಕ್ಕೆ, ಈ ಗುಣಗಳಿಗೆ ಅಂತ. ಸೊ ಇಲ್ಲಿ ಪೋಷಣೆ ಆಗುವಂಥದ್ದು ಅಥವಾ ಶರೀರ ಬೃಂಹಣ ಆಗುವಂಥದ್ದು ಸ್ನಿಗ್ಧ, ಗುರು, ಶೀತ ಈ ಗುಣಗಳಿಂದ. ಸೊ ಈ ಸ್ನಿಗ್ಧ ಗುಣ ಪೋಷಣೆ ಮಾಡ್ಲಿಕ್ಕೆ ಅಂತ ಗುರುಗುಣ, ಸ್ನಿಗ್ಧ ಗುಣ, ಶೀತ ಗುಣಗಳು ನಿಷ್ಠಾಪಾಕಕ್ಕೆ ಹೋದಾಗ ಇಲ್ಲಿ ಹೇಗೆ ನಡೀತದೋ ಅಲ್ಲೂ ಕೂಡ ಹಾಗೆ ನಡೀತದೆ. ಭಾವದಿಂದ ಕಟುಭಾವದಿಂದ ತೆಕ್ತದ್ರವದಿಂದ ಕೂಡಿರ್ತಕ್ಕಂತಹ ಜಿಡ್ಡಿನ ಅಂಶ ಇದೆಯೋ ಅದು ಧಾತ್ವಾಗ್ನಿ ಆಗಿ, ಫೇನಕಫ, ಸ್ನಿಗ್ಧ ಗುಣ, ಗುರುಗುಣ, ಶೀತವಾಗಿರ್ತಕ್ಕಂಥದ್ದು ಬೃಂಹಣಕಾರಿಯಾಗಿ ಬದಲಾವಣೆ ಹೊಂದಿ ಆ ಜೀವಕೋಶಗಳನ್ನ ಪೋಷಣೆ ಮಾಡುತ್ತದೆ. ಸೊ ಜೀವಕೋಶಗಳನ್ನ ವೃದ್ಧಿ ಆಗ್ಲಿಕ್ಕೆ, ಜೀವಕೋಶಗಳು 1-2 ಆಗ್ಲಿಕ್ಕೆ, ಅಥವಾ ಜೀವಕೋಶಗಳು ತಮ್ಮನ್ನು ತಾವು ಇಂಟ್ಯಾಕ್ಟ್ ಆಗಿ ಚೆನ್ನಾಗಿ ಇಟ್ಕೊಂಡಿರೋದಕ್ಕೆ ಸ್ನೇಹ ಕಾರಣ, ಗುರುಗುಣ ಕಾರಣ, ಶೀತವೀರ್ಯ ಕಾರಣ. ಇದೇ ಬಿಡುಗಡೆ ಹೊಂದಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಬಿಡುಗಡೆ ಹೊಂದುವಾಗ ಅದನ್ನ ಲಘು ಆಗತ್ತೆ. ಎಲ್ಲದೂ ಲಘು ಆಗ್ಬೇಕು, ಹಗುರ ಆಗ್ಬೇಕು. ಹಾಗಾಗಿ ಅದು ಸ್ನೇಹ ಅನ್ನೋಂಥದ್ದು ಸಸ್ನೇಹ ಆಗ್ತದೆ, ಗುರು ಅನ್ನೋಂಥದ್ದು ಲಘು ಆಗ್ತದೆ,
ಶೀತ ಅನ್ನುವಂಥದ್ದು ಬಿಡುಗಡೆ ಹೊಂದಿ ಉಷ್ಣ ಭಾವಕ್ಕೆ, ಶೀತ ಉಷ್ಣ ಭಾವ ಆಗೋದಿಲ್ಲ, ಸ್ನಿಗ್ಧದಿಂದಲೇ ಉಷ್ಣ ಭಾವ ಬರ್ತದೆ. ಇದು ಅಗ್ನಿಯಾಗಿ ಪರಿವರ್ತನೆ ಹೊಂದುತ್ತದೆ. ಇದಕ್ಕೆ ಧಾತ್ವಾಗ್ನಿ ಅಂತ ಕರಿತೀವಿ. ಸಮ್ ಪಾರ್ಟ್ ಆಫ್, ಮೇಜರ್ ಪಾರ್ಟ್ ಆಫ್ ಧಾತುಗಳು ಇರ್ತದೆ, ಸಮ್ ಪಾರ್ಟ್ ಧಾತ್ವಾಗ್ನಿ ಆಗಿರ್ತದೆ. ಅದು ಮುಂದಿನ ಆಹಾರವನ್ನ ಹೀರ್ಕೊಳ್ತದೆ. ಇಲ್ಲಿ ಹೇಗೆ ಪಿತ್ತದಲ್ಲಿ ನಾವು ಕಟುಭಾವ ಮತ್ತು ಆಮ್ಲಭಾವ ಅಂತ ಕರೆದ್ವು. ಆಮ್ಲಭಾವ ಪೋಷಣೆಗೆ ಹೋದ್ರೆ ಕಟುಭಾವ ಹೀಗ್ ಮಾಡ್ತದೆ. ಇಲ್ಲಿ ಫೇನ ಕಫ ಅನ್ನುವಂಥದ್ದು ಕ್ಲೇದ ಕಫವಾಗಿ ಅದನ್ನ ಕರಗಿಸ್ತದೆ ಅಂತ ಏನು ಕರಿತಾ ಇದೀವೋ, ಅದೇ ರೀತಿ ಕೋಷ್ಟದಲ್ಲಿ ಹೇಗೆ ನಡೀತದೋ ಧಾತುಗಳಿಗೂ ಅದೇ ನಡೀತದೆ. ಆದ್ರೆ ಅಲ್ಲಿ ಸ್ಥಿರ ಧಾತುಗಳಾಗಿ ಮಾರ್ಪಾಡು ಹೊಂದುತ್ತೆ. ಕೋಷ್ಟದಲ್ಲಿ, ಕೋಷ್ಟದ ಅಂತ್ಯದ ಅಂದ್ರೆ ಕೋಷ್ಟದ ಕೆಲಸ, ಫಂಕ್ಷನಲ್ ಪಾರ್ಟ್ ಆಫ್ ಕೋಷ್ಟ ಏನ್ ಕರಿತೀವಲ್ಲ, ಇದ್ರ ಕೆಲಸ ಮುಗಿದ ಮೇಲೆ ಪೋಷಕವಾಯು, ಅಚ್ಚಪಿತ್ತ, ಫೇನ ಕಫ ಉತ್ಪತ್ತಿ ಆದ್ರೆ ಇದನ್ನ ಆಹಾರ ರಸ ಅಂತ ಕರಿತೀವಿ, ಧಾತು ಅಂತ ಕರೆಯಲ್ಲ, ಆಹಾರ ರಸ ಅಂತ ಕರಿತೀವಿ. ಇದು ಇನ್ನು ಅಸ್ಥಾಯಿ ಅವಸ್ಥೆಯಲ್ಲಿ ಇರ್ತದೆ, ಮುಂದೆ 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 ಹೋಗ್ತದೆ. ಇವು ಮೂರು ದೋಷಗಳು ಸರ್ವವ್ಯಾಪಿ, ದೇವವ್ಯಾಪಿನೂ ಅಂದ್ರೆ ಇವೆ ಈ ಮೂರು. ಯಾವುದು? ಫೇನ ಕಫ, ಅಚ್ಚಪಿತ್ತ, ಪೋಷಕವಾಯು, ಇವೇ ಸರ್ವವ್ಯಾಪಿಯಾಗಿ ಸಂಚಾರ ಮಾಡ್ತಾ ಇರ್ತವೆ ಅಂತ ಹೇಳೋದು. ಅದು ದೇವ್ಯಾಪಿನೋ ಅಪಿ ಅಂತ ಹೇಳಿದ್ರೆ ಅದರ ಅರ್ಥ. ಈ ಸಂಚಾರ ಮಾಡುವಾಗ ಇದು ಅಸ್ಥಾಯಿಗಳು, ಸ್ಥಾಯಿ ಮಾಡಿ ಕೂತ್ಕೊಂಡಾಗ ಅದು ಧಾತುಗಳು ಅಂತ ಕರಿತೀವಿ. ಅದೇ ದೋಷಗಳು ಗುಣದ ರೂಪದಲ್ಲಿ ಪರಿವರ್ತನೆ ಹೊಂದಿ ಧಾತುಗಳಾಗಿ ಸ್ಟೋರ್ ಆಗುತ್ತೆ. ಇಲ್ಲೂ ಕೂಡ ಎರಡು ಭಾಗ ಆಗ್ತದೆ, ಅಗ್ನಿಯಾಗಿ ಮತ್ತು ಧಾತುಗಳಾಗಿ. ಆ ಅಗ್ನಿ ಮುಂದಿನ ಆಹಾರ ರಸದಲ್ಲಿರ್ತಕ್ಕಂಥವನ್ನ ಕಲೆ ಕಪ್ಪೋತ ನ್ಯಾಯ ತರ ನನಗೆ ಬೇಕು ಈ ಗುಣ, ನನಗೆ ಬೇಕು ಈ ಗುಣ, ನನಗೆ ಬೇಕು ಈ ಗುಣ ಅಂತ ಎಳ್ಕೋಬೇಕು ಅಂದ್ರೆ ಪಾಚನಾವಸ್ಥೆಯೂ ಬೇಕು, ರೂಕ್ಷ ಅವಸ್ಥೆಯೂ ಬೇಕು. ಹಾಗಾಗಿ ಪಿತ್ತವೂ ಬೇಕು, ವಾತವೂ ಬೇಕು. ಪಾಚನ ಮಾಡ್ಕೊಳ್ತದೆ, ಹೇಳ್ಕೊಳ್ತದೆ, ತಾನು ಬಿಡುಗಡೆ ಮಾಡ್ಕೊಳ್ತದೆ, ಸಪರೇಟ್ ಮಾಡುತ್ತೆ, ಗುಣನ ಪಿಕ್ ಮಾಡ್ತದೆ. ಅಂದ್ರೆ ಕಪೋತ ಕಲ್ಲುಗಳನ್ನ ಬಿಟ್ಟು ಕಾಳುಗಳನ್ನ ಹೇಗೆ ಒಡೆದು ತಗೊಳ್ತದ, ಹಾಗೆ ಕಪೋತ ಸೆಲೆಕ್ಟ್ ಮಾಡ್ತದೆ, ಸಪರೇಟ್ ಮಾಡಿ ಸೆಲೆಕ್ಟ್ ಮಾಡ್ತದೆ. ಇದೇ ಈ ಪಾರ್ಟಿಗೆ ಬೇಕಾಗಿರುವಂತಹ ಅಗ್ನಿ, ಇದೇ ಸ್ನೇಹನ ಅಲ್ಲೋಗಿ ಸಸ್ನೇಹ ಆಗಿರ್ತದೆ. ಇದೇ ಹೆಂಗ್ ತೆಕ್ತದ್ರವ ಅಲ್ಲಿ ತೆಕ್ತದ್ರವ ತಗೊಳ್ತದೆ, ಇದೇ ಹೆಂಗ್ ಪೋಷಕವಾಗಿ ಅಲ್ಲೇ ಹಾಗೆ ಆಗತ್ತೆ. ಸೊ ಅದು ಧಾತ್ವಾಗ್ನಿಗಳು ಮತ್ತು ಈ ಅಗ್ನಿಗಳು ಸಮ. ಇಲ್ಲಿ ಹೇಗೆ ಹೋಗಿರ್ತದೋ ಅಷ್ಟೇ ಪಾರ್ಟ್ ಅಲ್ಲಿ ಕೂಡ ಇರ್ತದೆ. ಹಾಗಾಗಿ ಧಾತ್ವಾಗ್ನಿ, ಕೋಷ್ಟಾಗ್ನಿ ಧಾತ್ವಾಗ್ನಿಯನ್ನ ಈ ರೀತಿಯಲ್ಲಿ ಪೋಷಣೆ ಮಾಡ್ತದೆ. ಕೋಷ್ಟದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಹಾರ ಬ್ರಹ್ಮಣವಾದ್ರೆ, ಕೋಷ್ಟದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅಗ್ನಿ ಧಾತುಗಳನ್ನು ಪೋಷಣೆ ಮಾಡ್ತದೆ. ಸೊ ಟೋಟಲಿ ಧಾತುಗಳನ್ನು ಪೋಷಣೆ ಮಾಡುವಂಥದ್ದು ಅನ್ನಪಾನಾದಿಗಳೇ. ಶುದ್ಧ ಅನ್ನಪಾನಾದಿಗಳೇ ಇಂಧನಗಳು. ಕೊನೆಗೆ ಆಚಾರ್ಯ ಹೇಳೋದನ್ನೇ, ಶುದ್ಧ ಅನ್ನಪಾನಾದಿಗಳೇ ಧಾತ್ವಾಗ್ನಿಗೂ ಇಂಧನಗಳು, ಕೋಷ್ಟಾಗ್ನಿಗಳು ಇಂಧನಗಳೇ. ಸಾರಕಿಟ್ಟ ವಿಭಜನೆ ಆಗುವುದು, ಸಾರಕಿಟ್ಟ ವಿಭಜನೆ ಆಗುವುದು ಯಾವ ಅಗ್ನಿಯಿಂದ ಸರ್? ಇದು ಸಮಾನವಾತದಿಂದ, ಪಾಚಿಕ್ ಪಿತ್ತದಿಂದ, ಅವುಗಳಿಂದನೇ ಸಾರಕಿಟ್ಟ ವಿಭಜನೆ ಆಗುವಂಥದ್ದು. ಸಾರಕಿಟ್ಟ ವಿಭಜನೆ ಆಗ್ಲೇಬೇಕಲ್ಲ. ಸೊ ಇಲ್ಲಿ ಕಿಟ್ಟೋತ್ಪತ್ತಿನ ನಾನು ಇಲ್ಲಿ ಮಾತಾಡ್ಲಿಲ್ಲ ಅಲ್ವಾ? ಓಕೆ. ಯಾವುದೇ ಆಹಾರದಲ್ಲಿ ಈ ಶರೀರಕ್ಕೆ ಬೇಕಾಗುವಂತಹ ಸಾತ್ಮೆ ಅಂತ ಕರಿತೀವಲ್ಲ, ಆತ್ಮಗತ ಆಗುವಂಥದ್ದು ಅಂತ. ಸಾತ್ಮೆ ಅಂದ್ರೆ ಯಾವ್ದು ಸಾತ್ಮೆಗಳಿದಾವೋ ಅವನ್ನ ಆಹಾರ ಅಂತ ಕರಿತೀವಿ, ಅವು ಈ ಶರೀರಕ್ಕೆ ಬೇಕು ಅಂತ ಕರಿತೀವಿ. ಆ ಸಾತ್ಮೆಗಳನ್ನ ಎಳ್ಕೊಳ್ತಾ ಹೋಗ್ತದೆ. ಇಲ್ಲೂ ಕೂಡ ಡಿಸರ್ವ್ ಆಗಿ ಪಾಚಕ ಪಿತ್ತದಲ್ಲಿ ಸಮಾನವಾಗಿ ಸೇರ್ಕೊಂಡು ಅಲ್ಲಿ ಕ್ಲಿಯರ್ ಕಟ್ ಆಗಿ ಸಾರಕಿಟ್ಟ ವಿಭಜನೆ ಹೊಂದತೆ. ಸೊ ಸಾರಕಿಟ್ಟ ವಿಭಜನೆ ಹೊಂದೋದು ಎರಡನೇ ಅವಸ್ಥಾಪಕದಲ್ಲಿ. ಅದು ಆಹಾರವನ್ನ ಎಳ್ಕೊಳ್ತದೆ, ಉಳಿದಿದ್ದು ಯಾವ್ದು ಅಸಾತ್ಮೆ ಅಂತಿದೆಯೋ ಅದನ್ನ ಕೆಳಗೆ ತಳ್ಬಿಡ್ತದೆ, ಇನ್ನಿದು ಆಗಲ್ಲ. ಸೊ ಆ ಕೆಳಗೆ ತಳ್ಳೋದಿದೆಯಲ್ಲ, ಇದನ್ನೇ ನಾವು ಕಿಟ್ಟ ಅಂತ ಕರಿತೀವಿ, ಪುರುಷ ಅಂತ ಕರಿತೀವಿ, ಸ್ವೇದ ಅಂತ ಕರಿತೀವಿ, ಏನದು ಮೂತ್ರ ಅಂತ ಕರಿತೀವಿ. ಎಲ್ಲ ಧಾತು ಉತ್ಪತ್ತಿ ಆಗ್ಲೋಗು ಒಂದು ಎಂಡ್ ಪ್ರಾಡಕ್ಟ್ ಉತ್ಪತ್ತಿ ಆಗುತ್ತೆ, ಬೈ ಪ್ರಾಡಕ್ಟ್ ಉತ್ಪತ್ತಿ ಆಗುತ್ತೆ. ಅದನ್ನ ವಿಭಜನೆ ಮಾಡುವಂಥದ್ದು ಸಮಾನವಾತ ಮತ್ತು ಅಗ್ನಿ, ಈ ಎರಡು ಸೇರಿನೇ ವಿಭಜನೆ ಹೊಂದವೆ. ಮಧುರ, ಆಮ್ಲ, ಲವಣ ಬಾಯಿಗೆ ತಿಳಿಯುವ ರುಚಿಗಳಷ್ಟೇ, ಒಳಗಿನ ಆಳ ಕೆಲಸವೆಲ್ಲ ಕಷಾಯ ತಿಕ್ತಗಳದ್ದೇ. ಹೌದು, ಇದು ಸತ್ಯ, ಖಂಡಿತ ಹೌದು. ಕಷಾಯ ತಿಕ್ತರಸಗಳು, ಯಾಕೆಂದ್ರೆ ಅಗ್ನಿಗೆ ಎರಡು ಭಾಗ ಹೊಂದಿದೆ, ಒಂದು ಪಾಚಕ ಭಾಗ, ಒಂದು ಶೋಷಣೆ ಭಾಗ. ಪಚನ ಮಾಡುವಂಥದ್ದು ಸಪರೇಟ್ ಮಾಡೋದು, ಶೋಷಣ ಭಾಗ ಅಬ್ಸರ್ವ್ ಮಾಡುವಂಥದ್ದು. ದ್ರವ್ಯಸ್ಯ ಶೋಷಣೆ ಶಕ್ತಿ ಸ ರೂಕ್ಷ, ಅಂದ್ರೆ ಅಲ್ಲಿ ರೂಕ್ಷ ಬಂತು, ಹೌದಾ? ಸೊ ದ್ರವ್ಯದಲ್ಲಿ ಉಷ್ಣಗುಣ ಯಾವುದು? ಉಷ್ಣಗುಣ ಸ್ವೇದನ ಉತ್ಪತ್ತಿ ಮಾಡ್ತದೆ ಅಂತ ಹೇಳಿದ್ರೆ, ಅಂದ್ರೆ ಏನಂತಾನ ಆ ದ್ರವ್ಯವನ್ನ ಪುಡಿ ತುಂಡು ಮಾಡಿ ಅದನ್ನ ಕ್ಲೀನ್ ಮಾಡಿ ಸಪರೇಟ್ ಮಾಡಿ ಪ್ರತ್ಯೇಕ ಮಾಡಿ ಹಾಕ್ಬಿಡ್ತದೆ. ಸೊ ಅಗ್ನಿ ಪ್ರತ್ಯೇಕ ಮಾಡುವಂಥದ್ದು ಉಷ್ಣಗುಣ, ಅಬ್ಸರ್ವ್ ಮಾಡುವಂಥದ್ದು ರೂಕ್ಷ ಗುಣ. ಹಾಗಾಗಿ ಅವುಗಳದ್ದೇ ಕಾರುಬಾರು ಒಳಗಡೆ ಹೋದ್ಮೇಲೆ. ಮೇಲ್ಗಡೆ ಮಾತ್ರ ಇವು ರುಚಿ ಗೊತ್ತಾಗ್ತವೆ, ಬಟ್ ಇದರಲ್ಲಿ ಎಲ್ಲದೂ ಇದೆ. ಮಧುರ, ಆಮ್ಲ, ಲವಣಗಳು ಇದಾವೆ, ಮತ್ತೆ ಕಷಾಯ ರಸ ತಿಕ್ತರಸಗಳು ಬಾಯಿಗೆ ಗೊತ್ತಾಗ್ತವೆ, ಆದ್ರೆ ಅವುಗಳ ಪ್ರಮಾಣ ಸ್ವಲ್ಪ ಸಾಕಾಗ್ತದೆ, ಭ್ರೂಮಣಕಾರಿಗಳಲ್ಲ. ಅದರಿಂದ ಅವುಗಳ ಕೆಲಸ ಎಷ್ಟೋ ಅಷ್ಟೇ ತಿನ್ಬೇಕು. ನಾವಿವತ್ತು ಮಸಾಲೆ ಮಜಾ ಅಂತ ತಿನ್ನಕ್ ಹೋಗ್ತೀವಿ, ಅದು ಹಂಗಲ್ಲ.
ಬ್ರಹ್ಮಣನೇ ಪ್ರಧಾನವಾಗಿರ್ತಕ್ಕಂಥ, ಮಧುರವೇ ಪ್ರಧಾನ. ಆಚಾರ್ಯ ಹೇಳುವಾಗ ಆಹಾರ ಮಧುರ ಪ್ರಧಾನ ಇರಬೇಕು, ಈ ಉಳಿದವು ಸ್ವಲ್ಪ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಸ್ವಲ್ಪ ಇರ್ಬೇಕಂದ್ರೆ ಅವುಗಳ ಕೆಲಸ ಅಷ್ಟೇ. ವಾಟ್ ಆರ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಅಗ್ನಿ ಅಂಡ್ ಪಾಚಕ ಪಿತ್ತ? ಏನಿಲ್ಲ, ಅಗ್ನಿ ಮತ್ತು ಪಾಚಕ ಪಿತ್ತವನ್ನು ನಾವು ಪ್ರತ್ಯೇಕ ಮಾಡ್ಕೊಂಡ್ರೆ, ಪಾಚಕ ಪಿತ್ತ ಇಸ್ ನಥಿಂಗ್ ಬಟ್ ಅಗ್ನಿ ಇನ್ ಲಿವಿಂಗ್ ಸ್ಟೇಟ್. ಈ ಲಿವಿಂಗ್ ಸ್ಟೇಟ್ ಅಲ್ಲಿ ಪಾಚಕ ಪಿತ್ತ ಅದು ಅಗ್ನಿಯನ್ನ ಹೈಯೆಸ್ಟ್ ಆಗಿ ಹೋಲ್ಡ್ ಮಾಡ್ಕೊಂಡಿದೆ. ಅಗ್ನಿ ಅಂದ್ರೆ ಏನಾಗಿದ್ರೆ ಬರ್ನ್ ಆಗುವಂಥದ್ದು. ಬರ್ನ್ ಆಗಿ ಹೊರಗೆ ಬಂದ್ರೆ ಅಗ್ನಿ, ಅದು ಇನ್ನು ಮತ್ತಿನ್ನು ವಾಪಸ್ ಏನೂ ಆಗಲ್ಲ, ಅದು ಬರ್ನ್ ಆಗಿ ಹೊರಗೆ ಬಂತು ಅಂತ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಪಾಚಕ ಪಿತ್ತ. ಎರಡಕ್ಕೂ ಏನ್ ಡಿಫ್ರೆನ್ಸ್ ಬಹಳ ಇಲ್ಲ. ಪೆಟ್ರೋಲ್ ಮತ್ತು ಬೆಂಕಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಪೆಟ್ರೋಲ್ ಇದೆ ಈಗ ಸದ್ಯಕ್ಕೆ, ಬೆಂಕಿ ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ನೇನು ಇರಲ್ಲ, ಉರಿದೋಗ್ತದೆ ಅಷ್ಟೇನೆ. ಸೊ ಅದನ್ನ ಅಗ್ನಿ, ಆ ಉರಿತಕ್ಕಂಥದ್ದು ಏನಿದೆಯೋ, ಕೈ ಇಟ್ಟರೆ ಸುಡುತ್ತದೆ ಯಾವುದು, ಯಾವುದು ಬಿಸಿ ಶಾಖವನ್ನು ಹೊರ ಕೊಡ್ತಾ ಇದೆಯೋ, ಯಾವುದು ಬೆಳಕನ್ನು ಕೊಡ್ತಾ ಇದೆಯೋ, ಇದು ಅಗ್ನಿ. ಅದು ಎಲ್ಲಿದೆ ಅಂದ್ರೆ ಪಾಚಕ ಪಿತ್ತದಲ್ಲಿ ಇದೆ ಅಂತ ಹಿಂಗಿದೆ. ಇನ್ನು ಬರ್ನಾಗ ಸ್ಟಾರ್ಟ್ ಆದ್ಮೇಲೆ ಅದು ಬರ್ನೇ ಇಲ್ಲ. ಸೊ ಹಾಗಾಗಿ ಇದನ್ನ ಅರ್ಥ ಮಾಡ್ಕೋ, ಎಲ್ಲೇ ಸೃಷ್ಟಿಯ ಯಾವುದೇ ಈ ದ್ರವ್ಯದಲ್ಲೂ ಕೂಡ ಅಗ್ನಿ ಸ್ವತಂತ್ರ ಅಧಿಷ್ಠಾನ ಇಲ್ಲ. ಅದು ಯಾವ್ದ್ರ ಒಂದ್ರಲ್ಲಿ ಆಶ್ರಯದಲ್ಲಿ ಇರ್ಬೇಕದು. ಸ್ವತಂತ್ರ ಅಧಿಷ್ಠಾನದ ಅಗ್ನಿ ನೋಡಿ ನೋಡೋಣ. ಪೃಥ್ವಿ ಸ್ವಾತಂತ್ರ್ಯ ಇದೆ, ನೀರಿಗೆ ಸ್ವಾತಂತ್ರ್ಯ ಇದೆ, ವಾಯುವಿಗೆ ಸ್ವಾತಂತ್ರ್ಯ ಸಿಗ್ತದೆ, ಆಕಾಶ ಸ್ವತಂತ್ರವಾಗಿದೆ, ಅಗ್ನಿ ಇಲ್ಲಿ ಸ್ವತಂತ್ರವಾಗಿದೆ. ಸ್ವತಂತ್ರ ಅಗ್ನಿ ಅಂತದೇನು ಇಲ್ಲ. ಅದು ಒಂದು ದ್ರವ್ಯದಲ್ಲೇ ಆಶ್ರಯ ಹೊಂದಿದೆ. ಬರ್ನ್ ಆಗುವಾಗ ಅದು ಅಗ್ನಿ ಅಂತ ಕಾಣ್ತದೆ. ಅದು ಬರ್ನ್ ಆಗ್ತಾ ಇದೆಯಲ್ಲ, ಆ ಪ್ರೊಸೆಸ್ ಅಲ್ಲಿ ಬೆಂಕಿ ಜ್ವಾಲೆ ಎದ್ದಾಡ್ತದಲ್ಲ, ಅದನ್ನ ಅಗ್ನಿ ಅಂತೀವಿ. ಪಾಚಕ ಪಿತ್ತ ಅನ್ನುವಂಥದ್ದು ಅದಕ್ಕೆ ಒಳಗಡೆ ರೆಡಿ ಕೊಡ್ತಂತ ಫ್ಯೂಯಲ್ ಅಂತ ಕರೀತೀವಿ. ಪಾಚಕ ಪಿತ್ತ ಫ್ಯೂಯಲ್ ರೀತಿ. ಅದು ಫ್ಯೂಯಲ್ ಹೆಂಗಿರ್ಬೇಕು, ಸುಮ್ನೆ ಹೋದ್ರೆ ಬರ್ನ್ ಆಗ್ತಿರ್ಬೇಕು, ಹೊಗೆ ಉತ್ಪತ್ತಿ ಮಾಡೋದಲ್ಲ. ರೆಡಿ ಟು ಬರ್ನ್, ಬರೀ ಪ್ಯೂರ್ ಅಗ್ನಿ ಕೊಡಕ್ ರೆಡಿ ಇರ್ಬೇಕು. ಅಂತ ಫ್ಯೂಯಲ್ ಏನಂತ ಕರಿತೀವಿ, ಅದನ್ನ ಪಾಚಕ ಪಿತ್ತ ಅಂತ ಕರಿತೀವಿ. ಅದಿಲ್ಲ ಅಂದ್ರೆ ಅಗ್ನಿನೇ ಇರಲ್ಲ. ಹಾಗಾಗಿ ನಾವು ನಿನ್ನೆ ಡಾಕ್ಟರ್ ಸುಮತಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ನಾವು ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ನಾವು ಫೈನಲ್ ಇಯರ್ BMS ಇದ್ದಾಗ. ಇದು ಬಹಳಷ್ಟು ಬೇರೆ ಬೇರೆ ಓದ್ಬೇಕು. ಕುವೆಂಪು ಅವ್ರು ಓದಿದಾಗ ಅಗ್ನಿ ಅರ್ಥ ಆಗಿದ್ದು. ಕುವೆಂಪು ಅವ್ರು ಓದಿದಾಗ ಫೈನಲ್ ಇಯರ್ BMS ಮುಗಿಸ್ಕೊಂಡು ಕುವೆಂಪು ಅವರು ಅಗ್ನಿ ಬಗ್ಗೆ ಕವಿ ಕೃತು ದರ್ಶನ ಅಂತ ರಾಮಾಯಣ ದರ್ಶನದಲ್ಲಿ ಬರೆಯುವಾಗ, ಆ ಕೃತು ಅಂದ್ರೆ ಅಗ್ನಿ ಅಲ್ವಾ, ಕವಿಯ ಅಗ್ನಿ ದರ್ಶನ ಹೆಂಗ್ ಮಾಡ್ತಾರೆ ಅಂತ ಬರೆಯುವಾಗ, ಹವಿಸ್ಸನ್ನ ಹೇಗೆ ಹಾಕ್ತೀವಿ, ಅದು ಎಲ್ಲೆಲ್ಲಿ ಮುಟ್ತದೆ, ಹೇಗೆ ತಲುಪುತ್ತೆ ಅನ್ನೋದ ಹೇಳ್ದ ಚರಕಾಚಾರ್ಯ ಹೇಳಿರ್ತಕ್ಕಂಥ ಗೃಹಣಿ ಅಧ್ಯಾಯ ಅರ್ಥ ಆಗಿದ್ದು ಕುವೆಂಪು ಕವಿ ಕೃತು ದರ್ಶನ ಓದಿದಾಗ. ಅದಕ್ಕೆ ಅದು ಅರ್ಥ ಆದಾಗ, ಅರ್ಥ ಆಗೋದಕ್ಕಿಂತ ಮೊದಲು ಮಾಡಿದ ಕೆಲಸ ಏನಂದ್ರೆ, ನಮ್ಮ ಅಗ್ನಿ ತುಂಬಾ ಚೆನ್ನಾಗಿ ಇಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಹಾಗಾಗಿ ನಾವು ಊಟ ಮಾಡಿದ ತಕ್ಷಣ ಅಗ್ನಿ ಮಂದೆ ಆಗುತ್ತಲ್ಲ, ಊಟ ಕಮ್ಮಿ ಮಾಡ್ಬೇಕಂತ ಊಟ ಸರಿ ಕಮ್ಮಿ ಮಾಡ್ತಾ ಬಂದ್ವಿ. ಚೆನ್ನಾಗಿ ಕಮ್ಮಿ ಮಾಡೋದು, ಮೊಸರು ತಿನ್ನೋದು ಪೂರ್ತಿ 0 ಅಂತ ಮಾಡೋದು. ಅಂದ್ರೆ ಅಗ್ನಿ ಆಹಾರವೇ ಇಂಧನ ಅಂತ ಗೊತ್ತು ಮಾಡ್ಕೊಳ್ದೇನೆ ಮಾಡಿದ ತಪ್ಪು. ಅವಾಗ 4 ವರ್ಷ ಅದೇ ಕೆಲಸ ಮಾಡ್ಕೊಂಡ್ ಬಂದ್ವಿ. ಚೆನ್ನಾಗಿ ಊಟನ ಮಾಡ್ತಾನೆ ಇರ್ಲಿಲ್ಲ. ಅಯ್ಯೋ ಅಗ್ನಿಗೆ ಇಷ್ಟೇ ಊಟ ಮಾಡ್ಕೊಂಡು ಬಿಟ್ಬಿಡೋದು ಅದನ್ನ. ಸೊ ಶರೀರ ಪೋಷಣೆ ಆಗೋದು ಹೇಗೆ, ಹೌದಾ? ಸೊ ಇಂಧನಗಳು ಇದೆ ಅಂತ ಗೊತ್ತಾಗೋದು. ಹಾಗಾಗಿ ಸೃಷ್ಟಿಯಲ್ಲಿ ಬೆಂಕಿ ಅನ್ನುವಂಥದ್ದು ಸ್ವತಂತ್ರವಾಗಿ ಇರೋದಿಲ್ಲ. ಅದು ಪಂಚಮಹಾಭೂತಗಳ ಮಧ್ಯಮ ಸ್ಥಾನದಲ್ಲಿ ಇದ್ರೂ ಕೂಡ ಅದು ಪೃಥ್ವಿ ಆಪಗಳಲ್ಲಿ ಆಶ್ರಯ ಹೊಂದ್ಕೊಂಡಿರ್ತದೆ. ಪರ್ಟಿಕ್ಯುಲರ್ಲಿ ಸ್ನೇಹದಲ್ಲಿ ಆಶ್ರಯ ಹೊಂದಿರ್ತದೆ. ಸ್ನೇಹ ಅಂದ್ರನೇ ಲೈಫ್. ಹಾಗಾಗಿ ಅಲ್ಲಿ ಆಶ್ರಯ ಹೊಂದ್ಕೊಂಡು ಶರೀರವನ್ನ ಪೋಷಣೆನೂ ಮಾಡ್ತದೆ, ಅಗ್ನಿಯನ್ನು ದೀಪನ ಮಾಡ್ತದೆ. ಇವೆರಡೇ ಅದರ ಡಿಫ್ರೆನ್ಸ್. ಇದರ ಅರ್ಥ ಆದ್ರೆ ಮಾತ್ರ ನಮಗೆ ಸುಲಭವಾಗಿ ಮುಂದಿನ ಎಲ್ಲ ಪ್ರಕ್ರಿಯೆಗಳು ಅರ್ಥ ಆಗ್ತವೆ. ಸ್ವತಂತ್ರವಾಗಿ ಅಗ್ನಿ ಹಂಗೆ ಎಲ್ಲಿ ಇರೋದು, ಸ್ವತಂತ್ರವಾಗಿ ಇದ್ಬಿಟ್ರೆ ನಾವೇ ಬರ್ನ್ ಆಗ್ಬಿಡ್ತೀವಿ ಅವ್ರದ್ದು. ನಾವು ತೆಗೆದುಕೊಳ್ಳುವ ಆಹಾರ ಯಾವ ವಿಪಾಕ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಸರ್? ನಮ್ಮ ಅನುಭವದಲ್ಲಿ ಹೇಗೆ ಕಂಡುಕೊಳ್ಳಬಹುದು? ವಿಪಾಕದ ಬಗ್ಗೆ ನಾನು ಹಿಂದೆ ಮಾತಾಡಿದೆ. ವಿಪಾಕವೇ ಈ ಶರೀರ ಅಂತ. ವಿಪಾಕ ಆಗುವಂಥದ್ದು ಎಲ್ಲಾ 6 ವಿಪಾಕಗಳಿದಾವೆ. ಅದರಲ್ಲಿ ಮಧುರ ವಿಪಾಕ, ಕಟು ವಿಪಾಕ, ಆಮ್ಲ ವಿಪಾಕ ಇಂಪಾರ್ಟೆಂಟ್. ಸೊ ಅವು ಹೆಂಗ್ ಆಗ್ತವು ಅಂತಂದ್ರೆ, ಅವುಗಳ ಕರ್ಮವನ್ನು ನೋಡಿದ್ರೆ ಅರ್ಥ ಆಗ್ತದೆ. ಕರ್ಮವನ್ನು ನಾವು ಇಲ್ಲಿ ರುಚಿ ಗೊತ್ತಾಗ್ತದೆ. ಸೊ ಅದು ಸರಿಯಾಗಿ ಧಾತುಗಳನ್ನ ಪೋಷಣೆ ಮಾಡಿದ್ರೆ, ಆ ಧಾತುಗಳು ಅದೇ ಕರ್ಮವನ್ನ ಮಾಡಿದ್ರೆ ಇದು ಸರಿಯಾಗಿ ವಿಪಾಕ ಉತ್ಪತ್ತಿ ಆಗಿದೆ ಅಂತ ಕರ್ಮದಲ್ಲಿ ನಾವು ಗುರುತಿಸ್ಕೊಳ್ಬಹುದು. ಆ ವಿಪಾಕ ರಸವನ್ನ ಆಚಾರ್ಯರ ಅದು ದಿವ್ಯ ದೃಷ್ಟಿ ಮತ್ತೆ ಒಳಗ್ ಹೋಗಿ ನೋಡಿರ್ತಕ್ಕಂಥ ಇದು ಈ ರಸ ಅಂತ ಗೊತ್ತು ಮಾಡ್ಕೊಳ್ಳುವಂಥದ್ದು. ಮತ್ತೆ ನಮಗೆ ಲಾಜಿಕಲಿ ಅರ್ಥ ಆಗ್ಬಿಡ್ತದೆ. ಆಚಾರ್ಯ ನಂಗೆ ಹೇಳಿದರೆ ನಮಗೆ ಲಾಜಿಕ್ ಅನ್ನು ಕೊಟ್ಟರು ಸಾಕು, ಅದು ಅರ್ಥ ಆಗ್ತದೆ. ಅದು ಆಮ್ಲ ಭಾವ ಇಲ್ಲ ಅಂದ್ರೆ ಪೋಷಣೆನೇ ಆಗೋದಿಲ್ಲ. ನೀವೆಲ್ಲೂ ಅದು ಯಾವ ಇಂದ್ರಿಯಗಳಿಗೂ ಪೋಷಣೆ ಮಾಡಲ್ಲ, ಯಾವ ಧಾತುಗಳಿಗೂ ಪೋಷಣೆ ಮಾಡೋದಿಲ್ಲ. ಅದು ಆಮ್ಲ ಭಾವ ಹೊಂದಲೇಬೇಕು, ಮಧುರ ಭಾವನೂ ಹೊಂದಬೇಕು. ಇವೆರಡೇ ಕೂಡ ಪೋಷಣಕಾರಿ ದ್ರವ್ಯಗಳು ಇವೆಲ್ಲವೂ, ಮಧುರ ಭಾವ ಮತ್ತು ಆಮ್ಲ ಭಾವ.
ಕಟುಭಾವ ಬಂತು ಕಟು ಭಾವ ಬಂತಂದ್ರೆ ಅಗ್ನಿದೀಪನ ಕಾರ್ಯ. ಅವಾಗ ನಾನು ಸುಮತಿಯವರ ಈ ಪ್ರಶ್ನೆ ಕೇಳೋದು ಹೇಳ್ತಾ ಹೋದಲ್ಲ, ಆಹಾರದಲ್ಲಿ ಬ್ರಹ್ಮಣ ಕಾರ್ಯನೂ ಹೌದು, ಅಗ್ನಿದೀಪನ ಕಾರ್ಯ. ಸೊ ಅಗ್ನಿದೀಪನ ಇಲ್ಲ ಅಂದ್ರೆ ಮಧುರಾಮ್ಲ ಭಾವ ಆಗಬೇಕು. ಮಧುರಾಮ್ಲ ಭಾವ ತಗೊಂಡ್ರೆ ಪೋಷಣೆ ಆಗಿ ಬ್ರಹ್ಮಣ ಆಗ್ತದೆ, ಕಟುಭಾವ ತಗೊಂಡ್ರೆ ಅದೇ ಅಗ್ನಿಯಾಗಿ ಪರಿವರ್ತನೆ ಹೊಂದ್ತಾ ಇರ್ತದೆ. ಇದು ಹೆಂಗ್ ಅರ್ಥ ಆಗುತ್ತೆ ಅಂದ್ರೆ ಧಾತುಗಳು, ಇದು ಹೇಗೆ ಅರ್ಥ ಆಗುತ್ತೆ ಅಂದ್ರೆ ಧಾತುಗಳಲ್ಲಿ ಕರ್ಮ ಸರಿಯಾಗಿರ್ಬೇಕು. ಯಾವ ಧಾತುಗಳು ಏನು ಕರ್ಮ ಮಾಡ್ಬೇಕು ಅದೇ ಕರ್ಮನ ರಸ ಪರಿಣಾಮವನ್ನೇ ಮಾಡ್ಬೇಕು. ರಕ್ತ ಧಾತು ಪೋಷಣ ವರ್ಣಕಾರಕ ಇದೆಲ್ಲ. ಸೊ ವರ್ಣದಲ್ಲಿ ವಿಕಾರ ಆಯ್ತು ಅಂತ ಅನ್ಕೊಳ್ಳಿ, ಯಾವುದೇ ಚರ್ಮದಲ್ಲಿ ವರ್ಣದಲ್ಲಿ ವಿಕಾರ ಆಯ್ತು ಅಂದ್ರೆ ಅದು ಆಮ್ಲ ಭಾವ ಆಗೋದ್ರ ಬದಲು ಕಟುಭಾವ ಆಗ್ಬಿಟ್ಟಿದೆ. ಪಿತ್ತ ಇಲ್ಲಿ ಹೋಗಿ ಅತಿಯಾಗಿ ಬರ್ನ್ ಆಗಿದೆ. ನಾವು ಸನ್ ಬರ್ನ್ ಅಂತ ಕರಿತೀವಲ್ಲ, ಆ ಸನ್ ಬರ್ನ್ ಅಲ್ಲ, ಸನ್ ಎಲ್ರಿಗೂ ಇರ್ತಾನೆ, ಅವ್ರಿಗಷ್ಟೇ ಬರ್ನ್ ಆಗಿದೆ, ಚರ್ಮದ ತೊಂದರೆ ತಾನೆ. ಸೊ ಆ ಚರ್ಮದ 6 ಲೇಯರ್ಗಳ ಮಧ್ಯಕ್ಕೆ ರಸಧಾತು ಇರ್ತದೆ. ಆ ರಸಧಾತುವಿನಲ್ಲೂ ಕೂಡ ಸ್ನೇಹಾಂಶ ಇರ್ತದೆ, ಅಲ್ಲೂ ಕೂಡ ಸ್ವೇದ ಇರ್ತದೆ, ಅಲ್ಲಿ ಪಿತ್ತವೂ ಇರ್ತದೆ. ಇಲ್ಲಿ ಪಿತ್ತ ರೂಕ್ಷ ಗುಣವನ್ನ ರೂಕ್ಷ ಭಾವವನ್ನು ತಗೊಳ್ತಂದ್ರೆ ಏನಾಗುತ್ತೆ, ಬರ್ನ್ ಆಗಿ ಹೋಗ್ತದ ರಸಧಾತು. ರಸ ಬರ್ನ್ ಆಗ್ತದೆ, ಚರ್ಮ ಹೆಂಗ್ ಕಾಣ್ಬೇಕು, ಕಪ್ಪ ಕಾಣುತ್ತೆ. ಸೊ ಇಲ್ಲಿ ರಸ ಬರ್ನ್ ಆಗಿ ರಕ್ತ ವರ್ಣ ಕೊಡೋ ಜಾಗದಲ್ಲಿ ಬರ್ನ್ ಆಗಿದೆ ಅಂದ್ರೆ ಏನರ್ಥ, ಇದು ಯಾವ ವಿಪಾಕ ಆಗ್ಬೇಕಿತ್ತು, ಯಾವ ವಿಪಾಕ ಆಗಿದೆ, ಇದು ಅರ್ಥ ಆಗ್ತದೆ. ಸೊ ಪ್ರತಿ ಧಾತುಗಳಲ್ಲೂ ಕೂಡ ಇದನ್ನೇ ನಾವು ಗುರುತಿಸ್ಕೋಬಹುದು. ಇಷ್ಟು ಮಧುರನೇ ಹೆಚ್ಚು ಇರಬೇಕು ಆಹಾರದಲ್ಲಿ ಅನ್ನೋದೇ, ಕಾರ್ಬೋಹೈಡ್ರೇಟ್ ಹೆಚ್ಚು ತಗೋಬೇಕು ಅನ್ನೋದು ಹೌದು ಸತ್ಯ. ಅದು ಮಧುರ ಹೆಚ್ಚಿರ್ಬೇಕು ಅಂದ್ರೆ ಕಾರ್ಬೋಹೈಡ್ರೇಟ್ ಹೆಚ್ಚಿರ್ಬೇಕು ಅನ್ನೋದ್ರ ಉದ್ದೇಶನೇ. ಅಕಸ್ಮಾತ್ ಇದು 3 ನಿಮಿಷದಲ್ಲಿ ಕಟ್ ಆಗ್ತದೆ. ತುಂಬಾ ಒಳ್ಳೆ ಪ್ರಶ್ನೆ ಡಾಕ್ಟರ್ ಪ್ರೀತಿ ಅವರೇ. ಮಧುರ ರಸ ಅಂದ ತಕ್ಷಣ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದೇನು ಅಂದ್ರೆ ಸ್ವೀಟ್ಗಳು ಅಂತ. ಎಲ್ಲ ಆಯುರ್ವೇದ ಡಾಕ್ಟರ್ಗಳು, ಜನರು, ಅಲೋಪತಿ ಡಾಕ್ಟರ್ ಅಂತೂ ಸರ್ಜರಿ ಬಿಡಿ ದಡ್ಡ ಅರ್ಥನೇ. ಮಧುರ ಅಂದ್ಬಿಟ್ಟ ತಕ್ಷಣ ಸೀದಾ ನೇರ ಸ್ವೀಟ್ ತಿನ್ನೋದು ಅಂತ. ಸ್ವೀಟ್ ತಿನ್ಬೇಡ, ಹೌದು ನಿಜ, ಅದು ಮಧುರ ತರ ಅಲ್ಲ, ಮಧುರ ತಮ ಸ್ವೀಟ್ ಅನ್ನೋಂಥದ್ದು. ಮಧುರ ರಸಗಳು ಅಂದ್ರೆ ನಮ್ಮ ಜೋಳ, ಅಕ್ಕಿ, ರಾಗಿ, ಬೇಳೆ ಅಂದ್ರೆ ಇವೆಲ್ಲವೂ, ಬೇಳೆ ಅಲ್ಲ, ಜೋಳ, ಅಕ್ಕಿ, ರಾಗಿ ಇವೆಲ್ಲವೂ ಮಧುರ ರಸಗಳೇ, ಕಾರ್ಬೋಹೈಡ್ರೇಟ್ ಪ್ರಧಾನವಾದವೆ. ಈ ಕಾರ್ಬೋಹೈಡ್ರೇಟ್ ಬಗ್ಗೆ ಒಂದು ಮಾತನ್ನು ಹೇಳ್ತೀನಿ. ಲೈಫ್ ಅನ್ನೋದು ಸ್ಟಾರ್ಟ್ ಆಗೋದು ವಿತೌಟ್ ಕಾರ್ಬನ್ ನಾಟ್ ಪಾಸಿಬಲ್, ಜೀವ. ಹಾಗಾಗಿ ಇವತ್ತು ಸಾಯಿಲ್ ಎರೋಷನ್ ಬಗ್ಗೆ ಹೇಳ್ತೀವಿ. ಏನಂತಂದ್ರೆ ಸಾಯಿಲ್ ಅಲ್ಲಿ ಕಾರ್ಬನ್ ಕಂಟೆಂಟ್ ಕಮ್ಮಿ ಆಗಿದೆ, ಸಾಯಿಲ್ ಕಾರ್ಬನ್ ಇಲ್ಲ ಅಂದ್ರೆ ಲೈಫೇ ಇಲ್ಲ, ಗಿಡಗಳೇ ಬರಲ್ಲ. ಹೌದು, ಭೂಮಿ ಬರಡು ಅಂದ್ರೆ ಏನು, ಸಾಯಿಲ್ ಕಾರ್ಬನ್ ಇಲ್ಲ ಅಂತಲೇ ಅರ್ಥ ತಾನೆ. ಕಾರ್ಬನ್ಗೋಸ್ಕರ ಎಷ್ಟು ಸದ್ಗುರು ಒಂದು ದೊಡ್ಡ ಹೋರಾಟನೇ ಮಾಡಿದ್ರು, ಸೇವ್ ಸಾಯಿಲ್ ಅಂತ. ಇನ್ನು ಹಿಂಗೆ ಮುಂದೋಯ್ತು ಅಂದ್ರೆ ನಮಗೆ ತಿನ್ನಕ್ಕೆ ಆಹಾರ ಸಿಗೋದಿಲ್ಲ. ಭೂಮಿ ಇರ್ತದೆ, ಭೂಮಿ ಬೆಳೆಯಲ್ಲ, ಭೂಮಿ ಎಲ್ಲ ಬೆಳೆಯೋದು ಕಾರ್ಬನ್. ಸಾಯಿಲ್ ಅಲ್ಲಿ ಕಾರ್ಬನ್ ಇದ್ರೆ ಅದು ಲೈಫ್ ಅನ್ನು ಕೊಡ್ತದೆ. ಯಾವ ಗ್ರಹದಲ್ಲಿ ಯಾಕಿಲ್ಲ ಅಂದ್ರೆ ಅಲ್ಲಿ ಕಾರ್ಬನ್ ಇಲ್ಲ, ಹೈಡ್ರೋಜನ್, ನೀರು ಕೂಡ ಇಲ್ಲ, ಹಾಗಾಗಿ ಅದು ಬೆಳವಣಿಗೆ ಕೊಡಲ್ಲ. ಹಾಗೆ ಈ ಶರೀರದಲ್ಲಿ ಕಾರ್ಬನ್ ಅಂಶ ಇರ್ಲಿಲ್ಲ ಅಂದ್ರೆ ಲೈಫ್ ಹೆಂಗಿರ್ಬೇಕು ಸಾಧ್ಯ? ಬರೀ ನೈಟ್ರೋಜನ್ ತಗೊಂಡು ಏನ್ ಮಾಡ್ತಾರೆ? ನೈಟ್ರೋಜನ್ ಅಬಂಡೆಂಟ್ ಆಗಿದೆ, ಇಲ್ಲಿ ಆಕಾಶದಲ್ಲಿ ಇದೆ ಅಬಂಡೆಂಟ್ ಆಗಿ. ನಾವು ಅದನ್ನ ಬಾಡಿ ಒಳಗೆ ಇಟ್ಕೊಂಡ್ರೆ ಏನಾಗುತ್ತೆ, ನೈಟ್ರೋಜನ್ ಅಬಂಡೆಂಟ್ ಆಗಿ ಇಟ್ಕೊಳಕ್ ಹೋದ್ರೆ, ಬರೀ ಪ್ರೋಟೀನ್ ತಿಂದ್ಬಿಟ್ಟು ಗಟ್ಟಿಯಾಗಿರ್ತೀವಿ ಅಂತ ಇಟ್ಕೊಳಕ್ ಹೋದ್ರೆ ಇದು ಏನಾಗುತ್ತೆ, ನೈಟ್ರೋಜನ್ ವಾಯು ಆಕಾಶ ಮಹಾಭೂತ ಪ್ರದವಾಗಿ ವಾತ ಪ್ರಕೋಪ ಆಗುತ್ತೆ, ಸತ್ತೋಗ್ತೀವಿ ಅಷ್ಟೇ. ಲೈಫ್ ಅನ್ನುವಂಥದ್ದು ಇರೋದೇ ಕಾರ್ಬನ್ ಮೇಲೆ. ಹಾಗಾಗಿ ನಾವು ಕಾರ್ಬೋಹೈಡ್ರೇಟ್ ಪ್ರಧಾನವಾಗಿ ಆಹಾರವನ್ನ ತಿನ್ನಬೇಕು. ನಾವು ನಾಲ್ಗೆಲ್ಲಿ ಇಟ್ಕೊಂಡ್ರೆ ಅದು ಏನು ಡಿಸ್ಟರ್ಬ್ ಮಾಡಲ್ಲ ಅನ್ನೋದು ಯಾವ್ದಿದೆಯೋ ಅದೆಲ್ಲ ಮಧುರ ರಸ. ಜೋಳ ಇಟ್ಕೊಂಡ್ರೆ ಡಿಸ್ಟರ್ಬ್ ಮಾಡಲ್ಲ, ಅಕ್ಕಿ ಹಿಟ್ಟನ್ನು ಇಟ್ಕೊಂಡ್ರೆ ಅದೇನು ಡಿಸ್ಟರ್ಬ್ ಮಾಡಲ್ಲ. ಅದನ್ನೇ ತಗೊಂಡು ಉಪ್ಪನ್ನ ಇಟ್ಕೊಂಡ್ರೆ ನೋಡೋಣ, ಖಾರ ಮೆಣಸಿನ್ಕಾಯಿ ಇಟ್ಕೊಂಡ್ರೆ ಡಿಸ್ಟರ್ಬ್ ಆಗುತ್ತಲ್ವಾ? ಸೊ ಡಿಸ್ಟರ್ಬ್ ಆಗಲ್ಲ ಯಾವ್ದು ಮುಖವನ್ನ ಹಿಂಡುತ್ತಾ ಅದು ಹುಳಿ ರಸ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರೆ ಆಚಾರ್ಯರು, ಮುಖವನ್ನು ಹಿಂಡ್ಬಿಡ್ತದೆ ಅಂದ್ರೆ ಎಲ್ಲ ಇವನು ಸಂಕೋಚ. ಒಂದ್ ಸ್ವಲ್ಪ ಇವನ್ ನಕ್ಕಂಬಿಟ್ರೆ, ಏನದು ಹುಣಸೆಕಾಯಿನ ನಕ್ಕಂಬಿಟ್ರೆ ಎಲ್ಲ ಸಲೈವರಿ ಗ್ಲಾಂಡ್ ಶ್ರಿಂಕ್ ಆಗ್ಬಿಡ್ತವೆ. ಹಂಗೆ ಜೀವಕೋಶಗಳು ಶ್ರಿಂಕ್ ಆಗಲ್ಲ ಆಮ್ಲರಸ ಅತಿಯಾಗಿ ತಿಂದುಕೊಂಡೋದ್ರೆ. ಸೊ ಇಲ್ಲಿ ಏನಾಗುತ್ತೋ ಅದೇ ಆಗುತ್ತೆ. ಹಾಗಾಗಿ ಇಲ್ಲಿ ಏನೂ ಡಿಸ್ಟರ್ಬ್ ಆಗಲ್ಲ ಅಂದ್ರೆ ಇದು ಸಾತ್ಮ್ಯ ಮತ್ತು ಜೀವಕೋಶಗಳದ್ದು ಏನು ಡಿಸ್ಟರ್ಬ್ ಆಗಲ್ಲ ಅಂತ ಅರ್ಥ. ಸೊ ಹಾಗಾಗಿ ಈ ರೀತಿಯ ಆಹಾರ, ಕಾರ್ಬನ್ ಪ್ರಧಾನವಾಗಿರ್ತಕ್ಕಂತಹ ಕಾರ್ಬೋಹೈಡ್ರೇಟ್ ಪ್ರಧಾನ ಆಹಾರವನ್ನ ನಾವು ಸೇವನೆ ಮಾಡ್ಬೇಕು. ಹಂಗಂತ ಪ್ರೋಟೀನ್ ಬಿಡಬೇಕು ಅಂತ ಅದರ ಅರ್ಥ ಅಲ್ಲ, ಪ್ರಧಾನವಾಗಿ ಕಾರ್ಬೋಹೈಡ್ರೇಟ್ ಇರಬೇಕು ಅನ್ನೋದು ಅದರ ಅರ್ಥ. ಇಲ್ಲಿಗೆ 7 ಗಂಟೆ ಆಯ್ತು. ಇವತ್ತಿನ ತರಗತಿಯನ್ನ ಮುಗಿಸೋಣ. ಎಲ್ರಿಗೂ ಧನ್ಯವಾದಗಳು.